ರಾಮೇಗೌಡರಿಗೆ ನಮಸ್ಕಾರ. ನಮಸ್ಕಾರ ಸರ್. ಕಾಂತರಾಜ್ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಕಾಂತರಾಜ್ ಅವ್ರಿಗೆ ಎಷ್ಟು ವಯಸ್ಸು? ಸರ್ 27 ಸರ್. ಮದುವೆ ಆಗಿದೆಯಾ? ಸರ್ ಆಗೈತೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್ ಮದುವೆಯಾಗಿ 3 ವರ್ಷ ಆಯಿತು. ಎಷ್ಟು ಜಮೀನಿದೆ ಕಾಂತರಾಜ್ ಅವರೇ? ಸರ್ ನಮಗೊಂದು 6 ಎಕರೆ ಐತಿ ಸರ್. 6 ಎಕರೆ ನೀರಾವರಿನ? ಸರ್ ಒಂದು 2 ಎಕರೆ ನೀರಾವರಿ, ಇನ್ನೆಲ್ಲ ಸರ್ ಅಡಿಕೆ ತರಕಾರಿ. ನೀರಾವರಿನಲ್ಲಿ ಏನು ಬೆಳಿತೀರಿ? ಸರ್ ನೀರಾವರಿ ಕಬ್ಬು ಭತ್ತ. ಹೌದಾ? ಸುಮಾರು ಎಷ್ಟು ವರ್ಷದಿಂದ ಕೃಷಿ ಮಾಡಿದ ಅನುಭವ ಇದೆ? ಸರ್ ಒಂದು 17-18 ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್. ಹೌದಾ? ಎಲ್ಲಿ ತನಕ ಓದಿದ್ರಿ? ಸರ್ ನಾವು 9th ಸರ್. 9ನೇ ಕ್ಲಾಸ್. ನೀವೇ ಬಿಟ್ಬಿಟ್ರಾ? ಸರ್ ಬಿಟ್ಬಿಟ್ಟು ವ್ಯವಸಾಯ ಮಾಡೋದು ಅಂದ್ಬಿಟ್ಟು. ಹೌದಾ? ವ್ಯವಸಾಯ ಕಂಡ್ರೆ ಇಷ್ಟನಾ? ಸರ್ ಇಷ್ಟ. ಯಾಕೆ? ಸರ್ ನಮ್ಮ ತಂದೆ ನಮ್ಮ ತಾತ ಎಲ್ಲ ಮಾಡ್ಕೊಂಡು ಬಂದಿದ್ದಾರಲ್ಲ, ಅದಕ್ಕೆ ನಾವು ಮಾಡೋದು ಅಂದ್ಬಿಟ್ಟು ಸರ್ ಮಾಡ್ತಾಯಿದ್ವಿ. ಅಂದರೆ ನಿಮ್ಮ ತಂದೆ ತಾತ ಮಾಡ್ತಾವ್ರೆ ಅಂತ ನೀವು ಮಾಡ್ತಿದ್ದೀರಿ? ಹ್ಞೂ ಸರ್. ಅವ್ರು ಮಾಡಲಿಲ್ಲ ಅಂದಿದ್ರೆ? ಸರ್ ವ್ಯವಸಾಯ ಮಾಡೋರು ಯಾರು ಇಲ್ವಲ್ಲ ಸರ್, ಮಾಡಲಿಲ್ಲ ಅಂದರೆ. ಹೌದಾ? ಎಷ್ಟು ಜನ ಮಕ್ಕಳು ನೀವು? ಸರ್ ನಾನು ಒಬ್ಬನೇ ಮಗ, ಇಬ್ಬರಾಳು ಆಗ್ತೀರಿ ಅವ್ರೆ. ಹೌದಾ? ಈಗ ಹೇಳಿ ಕಾಂತರಾಜ್ ಅವರೇ, ಏನೇನು ತರಕಾರಿ ಬೆಳಿತೀರಿ? ಸರ್ ನಾವು ಕ್ಯಾಪ್ಸಿಕಮ್ಮು, ಟೊಮೊಟೆ, ಚೊಟ್ಟು, ಬೀನಿಸು, ಆಲ್ಮೋಸ್ಟ್ ಎಲ್ಲ ತರಕಾರಿ ಬೆಳಿತೀವಿ ಸರ್. ತರಕಾರಿ ಹೇಳ್ತೀನಿ. ಪ್ರತ್ಯೇಕವಾದ ಜಮೀನಲ್ಲಿ ಬೆಳಿತೀರೋ ಅಥವಾ ಬೇರೆ ಬೆಳೆ ಹಾಕಿ ಅದ್ರ ಮಧ್ಯದಲ್ಲಿ ಬೆಳಿತೀರೋ? ಇಲ್ಲ ಸರ್, ಮಾವು ತರಕಾರಿಗೆ ಸಪ್ರೇಟು, ಕಬ್ಬು ಭತ್ತಕ್ಕೆ ಸಪ್ರೇಟು ಸರ್. ಅಲ್ಲ, ಏನೋ ತೆಂಗು ಅಡಿಕೆ ಎಲ್ಲ ಹಾಕಿದ್ದೀನಿ ಸರ್. ಅಡಿಕೆನೇ ಸಪ್ರೇಟು. ಅಡಿಕೆನೇ ಸಪ್ರೇಟ್ ಮಾಡಿದ್ವಿ ಸರ್. ಹೌದಾ? ಅಡಿಕೆ ಒಳಗಡೆ ಬೇರೆ ಏನು ಬೆಳೆಯಲ್ವ ಸರ್? ಅಡಿಕೆ ಒಳಗಡೆ 3 ವರ್ಷ ಬೆಳೆದ ಸರ್. 3 ವರ್ಷ ಆದಮೇಲೆ ಬಿಟ್ಬಿಟ್ಟು ಇವಾಗ ಅಡಿಕೆನೇ ಸಪ್ರೇಟ್ ಮಾಡಿದ್ವಿ, ಇದನ್ನೇ ಮಾಡಿದ್ವಿ. ಅಡಿಕೆನೇ ನೆಳ್ಳಾಗುತ್ತಲ್ಲ, 3 ವರ್ಷ ಆದಮೇಲೆ ಬೆಳಿಕಲ್ಲ ಸರ್, ಬೆಳೆ ಸರಿಯಾಗಿ ಬರಲ್ಲ. ತರಕಾರಿ ಯಾವ್ಯಾವ್ದು ಬೆಳಿತೀರಿ ಇನ್ನೊಂದ್ಸರಿ ಹೇಳಿ? ಸರ್ ಟೊಮೊಟೆ, ಬೀನ್ಸು, ಕ್ಯಾಪ್ಸಿಕಮ್ಮು, ಚೊಟ್ಟು, ಆಮೇಲೆ ಹಾಗಲಕಾಯಿ, ಹೀರೆಕಾಯಿ, ಪ್ರತಿಯೊಂದು ತರಕಾರಿ ಬೆಳಿತೀವಿ ಸರ್. ಹೌದಾ? ಇಷ್ಟೇ ಹೇಳಿದ್ದು. ಕೋಸು ಬೆಳಿತೀರಾ? ಸರ್ ಕೋಸ ಬೆಳಿತೀವಿ ಸರ್. ಆಲೂಗಡ್ಡೆ ಬೆಳೆಯಲ್ಲ ಸರ್. ಬೆಳೆಯಲ್ಲ. ಕ್ಯಾರೆಟು, ಬೀನ್ಸು ಅದು ಬೆಳೆಯಲ್ಲ ಸರ್. ಬೀನ್ಸ್ ಬೆಳಿತೀವಿ, ಕ್ಯಾರೆಟ್ ಬೆಳೆಯಲ್ಲ. ಕ್ಯಾರೆಟು, ಬೀಟ್ರೂಟು ಎಲ್ಲ ಬೆಳೆದ್ರೆ ಚೆನ್ನಾಗಿರುತ್ತಲ್ವ ಗಡ್ಡೆ ತರಕಾರಿ? ಸರ್ ಬೆಳಿಬೋದಾಯ್ತು, ಭೂಮಿ ಒಳಗಡೆ ಬೆಳಿಬೇಕಲ್ಲ, ಅದಕ್ಕೆ ಹಿಂಸೆ ರಿಸ್ಕೊಂಡು ಬೆಳೆಯಲ್ಲ ಸರ್. ಗೆಣಸು ಬೆಳಿತೀವಿ ಸರ್. ಮತ್ತು ಅದು ಭೂಮಿ ಒಳಗೆ ಬೆಳೆಯಲ್ವೇ? ಸರ್ ಅದು ಬೆಳಿಬೋದು ಸರ್, ಒಂದು ಸ್ವಲ್ಪ ತೊಳೆಯೋದು ಎಲ್ಲ ರಿಸ್ಕ್ ಅಲ್ಲ. ಹೊರಗಡೆಗೆ ಆ ಕಡೆ ಕೋಲಾರ ಆ ಕಡೆ ಬೆಳಿತಾರೆ ಅದು ಜಾಸ್ತಿ. ಕೋಲಾರ ಮತ್ತು ತೊಳೆಯಕ್ಕೆ ಬೇಜಾರು ನಿಮಗೆ? ಕ್ಯಾರೆಟ್ ಬೆಳೆದ್ರೆ ತೊಳೆದು ಕಳಿಸ್ಬೇಕು ಅಂತ. ಗೆಣಸಾದ್ರೆ ಹಾಗೆ ಕಳಿಸ್ಬೋದಲ್ಲ ಸರ್? ಅದು ಸಿಂಪಲ್ ತೊಳಿಬೋದು ಸರ್, ಕ್ಯಾರೆಟ್ ಹಂಗೆ ಅಚ್ಚಕಡೆ ತೊಳಿಬೇಕಾಗಿಲ್ಲ. ಕಾಂತರಾಜ್ ಅವರೇ, ಈಗ ಸಾಮಾನ್ಯವಾಗಿ ತರಕಾರಿ ಬೆಳೆಯೋರು ತುಂಬ ಔಷಧಿ ಹೊಡಿತಾರೆ. ಸರ್ ನೀವು ಔಷಧಿ ಹೊಡಿತಿದ್ರ ಮುಂಚೆ? ಸರ್ ನಾವು ಮೊದಲೇ ಸರ್ ಕೆಮಿಕಲ್ ಮಾಡ್ತಿದ್ದೋ, ಇವಾಗ ಆರ್ಗ್ಯಾನಿಕ್ ಮಾಮೂಲಿ ಸಾವಯವ ಬಂದ್ಬಿಟ್ಟೆ ಸರ್. ಓಹೋ, ಯಾಕೆ ಆ ಪರಿವರ್ತನೆಗೆ ಏನು ಕಾರಣ? ಸರ್ ಅದು ಕೆಮಿಕಲ್ ಹೊಡೆದ ಸರ್ ನಮಗೂ ಬಾಡಿಗೆ ಆಗ್ತಿರಲ್ಲ ಸರ್, ಮಾಮೂಲಿ ಏನೋ ಪೇಷಂಟ್ ಆಗ್ಬಿಡುವು. ಇವಾಗ ಸಾವಯವದಲ್ಲೇ ಬೆಳೆಯೋದು ಅಂದ್ಬಿಟ್ಟು ಬಂದಿದ್ದೀವಿ ಸರ್. ಹೌದಾ? ಅಂದರೆ ನೀವು ರಾಸಾಯನಿಕ ಸಿಂಪರಣೆ ಮಾಡುವಾಗ ನಿಮ್ಗೆ ಆರೋಗ್ಯದ ಮೇಲೆ ಹಿಂಸೆ ಆಗ್ತಿತ್ತು. ಪೇಷಂಟ್ ಅಂದ್ರೆ ಏನಾಗ್ತಿದ್ರಿ ಸರ್? ಕಳೆ ಔಷಧಿ ಹೊಡೆದಾಗ ಕೈ ಕಾಲೆಲ್ಲ ಊತ ಬರೋದು, ಆಮೇಲೆ ನೋವು ಬರೋದು ಆಗುತ್ತಿದ್ದು, ಬಿಟ್ಬಿಟ್ಟು ಸಾವಯವದಲ್ಲೇ ಮಾಡ್ತಾ ಇದ್ದೀವಿ ಸರ್. ಕಳೆ ಔಷಧಿ ಸರಿ, ಮಾಮೂಲಿ ಉಳುಕ್ ಔಷಧಿ, ರೋಗಕ್ಕೆ ಔಷಧಿ ಹೊಡೆದ್ರೆ ಸರ್ ಅವೇ ಕಣ್ಣೂರಿ ಬರೋದು, ಆಮೇಲೆ ಕೈ ಕೆರ್ತ ಮಾಮೂಲಿ ಇದು ಬರುತ್ತೆ, ಕರೆಕ್ಟೆ ನಿಯತ್ರಿ ಇನ್ನೊಂದು ಬರುತ್ತೆ ಸರ್. ಅದೇನಾರ ಊಜಿಗೆ ಅಂತ ಹೊಡಿತೀವಿ, ಅದೇನೋ ಹೊಡ್ಬಿಟ್ರೆ ಸರ್ ಒಂದು ದಿವಸ ಎಲ್ಲ ಮೈಯೆಲ್ಲ ಕೆರ್ಕರಾಗೋದು ಅದೇ ಆಗುತ್ತೆ ಸರ್. ನೋಡೋದು ಕರ್ತಾ ಬರುತ್ತೆ. ಅಲ್ಲ ರೀ, ಈಗ ಔಷಧಿ ಹೊಡೆಯುವಾಗ ನೀವು ರಕ್ಷಣೆ ಮಾಡ್ಕೊಂಡು ಹೊಡಿಬೇಕಲ್ವೇ ಸರ್? ಹಂಗೂ ನಾವು ಬಾಯಿಗೆ ಇದು ಕಟ್ಕೊಂಡು ಬಟ್ಟೆ ಕಟ್ಕೊಂಡು, ಆಮೇಲೆ ತಲೆಗೆ ಟೋಪಿ ಹಾಕೊಂಡು ಪ್ಯಾಂಟು ಶರ್ಟು ಇದಾಕ ತುಂಬಿದೊಳಗೆ ಬಟ್ಟೆ ಹಾಕಿ ಹೊಡಿತೀವಿ ಸರ್. ಹಂಗೂ ಏನಾದರೂ ಸರ್ ಆರ್ತದಲ್ಲ ಸರ್ ಒಂದು ಸ್ವಲ್ಪ, ಹಂಗೆ ಆಗುತ್ತೆ. ಹಾಗಾಗಿ ಇದರ ಸಹವಾಸ ಬೇಡ ಅಂತ ಬಿಟ್ಬಿಟ್ಟ ಸರ್. ಎಷ್ಟು ವರ್ಷ ಆಯ್ತು ಬಿಟ್ಟು? ಸರ್ ಬಿಟ್ಟು 1 ವರ್ಷ ಆಗೈತೆ ಸರ್. ಹೌದಾ? ಅದ್ರ ಬದಲು ಏನು ಬಳಸ್ತೀರಿ ಸರ್? ಅಡಿಕೆ ಕಡೆ ನೋಡ್ಕೊಂಡ್ವಿ, ಟೊಮೊಟೊ ಆರ್ಗ್ಯಾನಿಕ್ ಆಗಿ ಟೊಮೊಟೊ, ಆಮೇಲೆ ಬೀನ್ಸ್ ಬೆಳಿತಿದ್ದೀವಿ ಸರ್. ಅಲ್ಲ ಅದು ಸರಿನಪ್ಪ, ಕೀಟನಾಶಕದ ಬದಲಿಗೆ ಬೇರೆ ಏನು ಬಳಸ್ತಾ ಇದ್ದೀರಿ ಸರ್? ಸರ್ NWDC, OWDC, ಆಮೇಲೆ ಇದು ಟೈಕೋಡರ್ಮಾ ಸರ್, ಅವರು ಯೂಸ್ ಮಾಡಿಸ್ತಿದ್ದಾರೆ. ಹೌದಾ? ಅದೇನು ಹೇಳಿದ್ರಿ ಇನ್ನೊಂದ್ಸರಿ ಹೇಳಿ? NWDC, OWDC, ಟೈಕೋಡರ್ಮಾ, MPK, ಆಮೇಲೆ ಡಾಕ್ಟರ್ ಕಿಸಾನ್ ಚಂದ್ರ ಅವರೆಲ್ಲ ಅವ್ರ ಪ್ರಾಡಕ್ಟ್ ಬಳಸ್ತಿದ್ದಾರೆ ಇವಾಗ ಆರ್ಗ್ಯಾನಿಕ್ ಆಗಿ. ಅಂದರೆ ನೀವು ತಯಾರು ಮಾಡ್ಕೊಂತೀರಾ ಜಮೀನಲ್ಲೇ? ಸರ್ ಅವ್ರು ನಾವೇ ಸರ್ ದಿನ ಮಾಮೂಲಿ ಕಲ್ಚರ್ ಮಾಡ್ತಾ ಇದ್ದೀವಿ. 20 ಲೀಟ್ರ್ ನೀರು ಅದ್ರ ಜೊತೆಗೆ 1 kg ಬೆಲ್ಲ ಹಾಕಿ 200 ಲೀಟ್ರಿಗೆ 1 ವಾರ ಕದ್ರಿ ಕಲ್ಚರ್ ಮಾಡ್ತಾ ಇದೀವಿ ಸರ್. ಆಯ್ತು, ಅದು ಹೆಂಗೆ ಮಾಡ್ಕೋತೀರಾ ಅಂತ ಆಮೇಲೆ ಕೇಳವ. ಈಗ ತಾವು ಹೇಳಿ ರಾಮೇಗೌಡ್ರೆ, ಏನಿದು ಸಾವಯವ ಕೀಟನಾಶಕ ಅಂತ? ಸರ್ ಸಾವಯವ ಕೀಟನಾಶಕ ಅಂತಂದ್ರೆ ಈಗ ನಾವು ಕೆಮಿಕಲಲ್ಲಿ ಫಸ್ಟಿಸೈಡು, ಫಂಗಿಸೈಡು, ಇನ್ಸೆಕ್ಟಿಸೈಡು ಇದೆಲ್ಲ ಏನು ನಾವು ಅಮೌಂಟು 1-2 ಕೊಟ್ಟು ನಮ್ಮ ರೈತರು ತಗೊಬರ್ತಾ ಇದ್ದಾರೋ ಅದನ್ನೇ ನಮ್ಮ ಪ್ರಕೃತಿಲಿ ಇರ್ತಕ್ಕಂಥ ಪದಾರ್ಥದಲ್ಲಿ ತಯಾರಿಸ್ಕೊಂಡು ಕೆಮಿಕಲ್ 2 ಅವರ್ಸ್ ರಿಜೆಕ್ಟ್ ಕೊಡ್ಬೋದು. ಬಟ್ ನಮ್ಮ ಸಾವಯವ ಪದ್ಧತಿಯಲ್ಲಿ ಮಾಡಿದ್ರೆ 4 ಅವರ್ಸ್ ರಿಜೆಕ್ಟ್ ಸಿಗುತ್ತೆ.
ಈಗ ಅವ್ರಿಗೆ ನಮ್ಮ ರೈತರು ಅಷ್ಟು ಪೇಷನ್ಸ್ ಇರಲ್ಲ, ಅದು ಇದು ಮಾಡೋಕ್ಕೆ ಅಂದ್ಬಿಟ್ಟು ರೈತರು ಏನು ಮಾಡ್ತಾರೆ, ಹೋಗಿ ಕೆಮಿಕಲ್ ತಗೊಬಂದು ಸ್ಪ್ರೇ ಮಾಡಿ ಇದು ಮಾಡೋದಕ್ಕಿಂತ ಮನೆ ಪದಾರ್ಥ ಅಂದರೆ ತಮ್ಮ ಜಮೀನಿನ ಸುತ್ತಮುತ್ತಲೇ ಇರ್ತಕ್ಕಂಥ ಪದಾರ್ಥದಲ್ಲೇ ತಗೊಂಡು ಅಂದರೆ ಬಟ್ ಏನಪ್ಪ ಅಂದರೆ ಒಂದು ಪದ್ಧತಿಯನ್ನು ಮಾಡ್ಕೋಬೇಕು. ಅಂದರೆ ಈಗ ಪದ್ಧತಿ ಅಂದರೆ ಈಗ ನಮ್ಮ ರೈತರು ಮೊದಲೆಲ್ಲ ದಸಪರ್ಣಿ ಕೀಟನಾಶಕ ಅಂತ ಮಾಡ್ತಾಯಿದ್ರು. ಅಂದರೆ 16 ಎಲೆಗಳನ್ನ ತೆಗೆದು ಅದನ್ನು ಗಂಜಲ ಅಂದರೆ ನಾಟಿ ಹಸುವಿನ ಗಂಜಲ ಅದರಲ್ಲಿ ಉನಿ ಹಾಕಿ ಅದನ್ನು ಸ್ಪ್ರೇ ಮಾಡ್ತಾಯಿದ್ರು. ಹಾಗೆ ಬತ್ತಾ ಅದನ್ನ ಏನು ಮಾಡಿದ್ರು, ಕುದಿಸ್ಕೊಂಡು ಸ್ಪ್ರೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ದಶಪರ್ಣಿ ಅಂದರೆ ಏನೇನು ಎಲೆ ಹಾಕೋರು? ಈಗ ದಸಪರ್ಣಿ ಗಿಡ ಅಂದರೆ ಒಂದು ನಮ್ಮ ಎಮ್ಮೆ ಹಸು ಆಡು ಏನು ಮೇಯಲು ಗಿಡ ಅಂದರೆ ಈಗ ಸೀತಾಫಲ ಗಿಡ ಆಗ್ಬೋದು, ಹೊಂಗೆ ಎಲೆ ಆಗ್ಬೋದು, ಬೇವಿನ ಎಲೆ ಆಗ್ಬೋದು, ಪರಂಗಿ ಗಿಡದ ಎಲೆ ಆಗ್ಬೋದು, ಲಕ್ಕಿ ಗಿಡದ ಎಲೆ ಆಗ್ಬೋದು, ಕನ್ನೇರಿ ಗಿಡದ ಎಲೆ ಆಗ್ಬೋದು, ಮತ್ತು ಲಕ್ಕಿ ಗಿಡ ಅಂತ ಹೇಳ್ತೀವಲ್ಲ ಅದು, ಬಿಳಿ ಎಕ್ಕದ ಗಿಡ, ಇವು ಟೋಟಲ್ ಒಂದು 10 ಥರದ್ದು ಒಂದು 10 kg ತಗೋಬೇಕು. 10 kgನೇ ತಗೊಂಡು ಮೊದಲು ಮಾಡ್ತಿದ್ದ ಪದ್ಧತಿಲಿ ಒಂದು ನಾಟಿ ಹಸುವಿನ ಗಂಜಲ ಅಥವಾ ನೀರಲ್ಲಿ ಕುದಿಸಿ ಮಾಡ್ತಾಯಿದ್ರು. ಅಲ್ಲಿ ಏನು ಆಯ್ತಿತ್ತು ಅಂದರೆ ನಮ್ಮ ರೈತರಿಗೆ ರಿಸಲ್ಟು 50% 25% ರಿಸಲ್ಟ್ ಬರೋಕ್ಕೆ ಕಾರಣ ಅಂದರೆ 100% ಸಿಗ್ತಿರಲಿಲ್ಲ. ಕುದಿಸ್ತಾ ಇದ್ದಾಗ ಏನು ಮಾಡ್ತಾಯಿದ್ರು ಅಂದರೆ ಆವಿಗೆ ಅದರದ್ದು ಸಾರಾಂಶ ಎಲ್ಲ ಆವಿಲಿ ಆರೋಗ್ತಾ ಇತ್ತು. ಆವಾಗ ಏನಾಯಿತು, ರಿಸಲ್ಟ್ ಬರಲ್ಲ, 20% ಸಿಗುತ್ತೆ, 50% ಸಿಗುತ್ತೆ, ನಾವು ಅಂದ್ಕೊಂಡಿರೋಂಥ ರಿಸಲ್ಟ್ ಸಿಗೋಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಿದ್ರು, ಮತ್ತೆ ಕೆಮಿಕಲ್ಗೆ ಹೋಗ್ತಾಯಿದ್ರು. ಈಗ ಆ ಥರನ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ ವೇಸ್ಟ್ ಡಿಕಂಪೋಸರ್ ಅನ್ನೋ ಒಂದು ಪ್ರಾಡಕ್ಟ್ ಬರುತ್ತೆ. ಅದು ನಮ್ಮ ಗಜಿಯಾಬಾದಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟು ಗ್ರೀನ್ ಆರ್ಗ್ಯಾನಿಕ್ ಲ್ಯಾಬ್ ಅಂತ ಅಂದ್ಬಿಟ್ಟು, ಈಗ ನಮ್ಮ ಕೃಷಿ ಇಲಾಖೆ ಯಾವ ಥರ GKVK ಈ ರೀತಿ ಇದೆ, ಅಲ್ಲೂ ಕೂಡ ಒಂದು ಆರ್ಗ್ಯಾನಿಕ್ ಲ್ಯಾಬು ಇದೆ. ಅಲ್ಲಿ ನಮ್ಮ ಡಾಕ್ಟರ್ ಕಿಸಾನ್ ಚಂದ್ರನ್ ಅವರು, ಅವ್ರಿಗೆ ನಾನು ವ್ಯಥೆ ಪಡ್ತೀನಿ, ಯಾಕೆಂದರೆ ಈಗ ಒಂದು 3 monthsಲ್ಲಿ ಪಾಪ ತೀರೋದ್ರು. ಆ ಮನುಷ್ಯ ಆ ಡಾಕ್ಟ್ರು ಇದ್ದಿದ್ರೆ ಇವತ್ತು ನಮ್ಮ ರೈತರಿಗೆ ತುಂಬ ಅನುಕೂಲ ಆಗೋದು. ಅವರು ವೇಸ್ಟ್ ಡಿಕಂಪೋಸರ್ನ ತಯಾರಿಸಿದ್ದಾರೆ. ಇವತ್ತು ಸಾವಯವ ಕೃಷಿ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ರಿಗೂ ಚಿರಪರಿಚಿತ ಅದು. ಅದರಲ್ಲಿ 20 days ಬಿಟ್ಬಿಡಬೇಕು. ಈಗ ನಾನು ಹೇಳಿದಂಥ ಎಲ್ಲ ಪದಾರ್ಥಗಳನ್ನ 20 days ಬಿಟ್ಬಿಟ್ಟು ನಂತರ ಸ್ಪ್ರೇ ಮಾಡಿ, ಕೆಮಿಕಲ್ಗಿಂತನೂ 100% ರಿಸಲ್ಟ್ ಗ್ಯಾರಂಟಿ ಇದೆ. ಓಕೆನಾ? ಯಾವ ರೀತಿ ಪ್ರೋಸೆಸ್ ಅದು ಹೇಳಿ? ಅದು ಪ್ರೊಸೆಸ್ ಅಂದರೆ 200 ಲೀಟರ್ ಮಾಡ್ಕೋಬೇಕು. ಅದು ಒಂದು ಪೌಡ್ರ್ ಬರುತ್ತೆ, 150 rupees 300 rupees ಬರುತ್ತೆ ಅದು. ಅದನ್ನು ನೀವು ತರಿಸ್ಕೊಂಡು 200 ಲೀಟರ್ಗೆ 2 kg ಬೆಲ್ಲ ಹಾಕಿ, 100 ಲೀಟರ್ ಮಾಡ್ತೀನಿ ಅಂದರೆ 1 kg ಬೆಲ್ಲ ಹಾಕಿ, 200 ಲೀಟರ್ ಮಾಡ್ತೀನಿ ಅಂದರೆ 2 kg ಬೆಲ್ಲ ಹಾಕಿ, ಮತ್ತು ಅದನ್ನು ಪೌಡ್ರ್ ಹಾಕ್ಬಿಡಿ. ಈಗ 100 ಲೀಟರ್ ಮಾಡ್ತೀನಿ ಅಂದರೆ 1 ಪ್ಯಾಕೆಟು, 200 ಲೀಟರ್ ಮಾಡ್ತೀನಿ ಅಂದರೆ 2 ಪ್ಯಾಕೆಟ್. ವೇಸ್ಟ್ ಡಿಕಂಪೋಸರ್ ಅಂದ್ರೆ ಪುಡಿನಾ? ಪುಡಿ ಬರುತ್ತೆ. ಅದು ಗ್ಲೂಕೋಸ್. ಅದು ಅಂದರೆ ನಮ್ಮ ನಾಟಿ ಹಸುವಿನ, ಈಗ ನಮ್ಮ ರೈತರು ಅವಾಗ ನಾಟಿ ಹಸು ಸಾಕ್ತಿದ್ರಲ್ಲ, ಅವಾಗ ನೋಡಿದ್ರೆ ಹಿಂಗೆ ತಪ್ಪೆನ ಇದು ಮಾಡಿದ್ರೆ ಸಗಣಿನ, ಅಲ್ಲಿ ಲೋಳೆ ಥರ ಬರುತ್ತೆ ನಾಟಿ ಹಸುವಿನ ಸಗಣಿಲಿ. ಅದರಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ತೆಗೆದು ಅದನ್ನ ತಯಾರಿಸಿರೋದು. ನಮ್ಮ ರೈತರು ಅದನ್ನ ಒಂದ್ಸಲಿ ತಗೊಂಡ್ರೆ ಇನ್ನು ತರಿಸೋ ಅವಶ್ಯಕತೆ ಇಲ್ಲ. ಇನ್ನು 50 years ಅವ್ರ ವ್ಯವಸಾಯ ಮುಗಿಸೋವರೆಗೂ ಕೂಡ, ಮುದುಕರಾಗಿ ಎಲ್ಲ ವ್ಯವಸಾಯ ಮುಗಿಯೋವರೆಗೂ ಕೂಡ ಮಕ್ಕಳು ಮುಂದುವರಿಸ್ತಾರಲ್ಲ, ಬೇಕಾಗಿ ವ್ಯವಸಾಯಕ್ಕಂತ ಇಲ್ಲ. ಬಟ್ ಅವ್ರ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಮಕ್ಕಳು ಇಡೀ ಫ್ಯಾಮಿಲಿ, ಇಡೀ ಒಂದು, ಈಗ ಒಬ್ರು, ಈಗ ನೋಡಿ, ಈಗ ಕಾಂತರಾಜ್ ಅವರು ಈಗ ಅವ್ರ ಊರಲ್ಲಿ ಮೊದಲನೇ ಬಾರಿ ಮಾಡ್ತಾ ಇದ್ದಾರೆ. ಇವ್ರ ಮುಖಾಂತರನೇ ಅವ್ರು ಇಡೀ ಊರು ರೈತರಿಗೆಲ್ಲ ಹಂಚ್ಬೋದು ಅದರಿಂದ. ಓಕೆ, ಏನು ಧಾರಣೆ ಆಗುತ್ತೆ ಅದಕ್ಕೆ ವೇಸ್ಟ್ ಡಿಕಂಪೋಸರ್ಗೆ? ಸರ್ ಅದು 300 ರೂಪಾಯಿ. ಓಕೆನಾ? 2 kg ಬೆಲ್ಲ 40 ಗ್ರಾಮ್ ಬರುತ್ತೆ. 40 ಗ್ರಾಮ್ ಒಂದು ಪ್ಯಾಕೆಟ್ 300 ರೂಪಾಯಿ. 2 kg ಬೆಲ್ಲ. ಅದು ಹೇಗೆ ತರಿಸ್ಕೊಳ್ಳೋದು ಸರ್? ಅದು ಗೂಗಲಲ್ಲಿ drkisanchandra.com ಅಂತ ಹೊಡೆದ್ರೆ, DKCproduct.com ಅಂತ ಹೊಡೆದ್ರೆ ಡೈರೆಕ್ಟು ಅಲ್ಲಿಂದನೇ ಕೊಡ್ತಾರೆ. ಅದು ಯಾವುದೇ ಡೀಲರ್ಶಿಪ್ ಆಗಲಿ, ಯಾವುದೇ ಕೆಮಿಕಲ್ ಅಂಗಡಿಗಾಗಲಿ ಕೊಟ್ಟಿಲ್ಲ ಇದುವರೆಗೂ. ಗಾಜಿಯಾಬಾದಲ್ಲಿರುವಂತಹ ಸಾವಯವ ಸಂಶೋಧನಾ ಕೇಂದ್ರ, ಹೌದು, ಅಲ್ಲಿ ಮಾಡಿರುವಂತಹ ವೇಸ್ಟ್ ಡಿಕಂಪೋಸರ್ ಅಲ್ಲಿಂದಲೇ ತರಿಸ್ಕೋಬಹುದು. ಹೌದು. ಅಲ್ಲಿಲ್ಲ ಅಂದರೆ ಯುಭೂತಿ ಎಂಟರ್ಪ್ರೈಸಸ್ ಅಂತ ನಮ್ಮ ಒಂದು ಸ್ಟೇಟ್ಗೆ ಒಂದು ಎಂಟರ್ಪ್ರೈಸ್ ಅಂದರೆ ಒಂದು ಇದು ಕೊಟ್ಟಿದ್ದಾರೆ. ಅಂದರೆ ಡೀಲರ್ಶಿಪ್ ಅಂದರೆ ರೈತರಿಗೆ ಮಾತ್ರ. ಈಗ ಆಯಪ್ಪನು ರೈತರಾಗಿರ್ಬೇಕು, ಅದನ್ನ ಪ್ರಾಡಕ್ಟ್ ಅವರು ಫಸ್ಟ್ ಬಳಸಿರ್ಬೇಕು. ಅವರು ಫಸ್ಟ್ ಬಳಸಿ ನಂತರ ಅವ್ರಿಗೆ ಅದನ್ನ ಕೊಡಬೇಕು. ಆಯ್ತು. ಈಗ ಅದನ್ನ ಫಸ್ಟ್ 200 ಲೀಟರ್ ನೀರಿಗೆ 200 ಲೀಟರ್ಗೆ ಹಾಕಿ ಸೋಪೆಲ್ಲ ಹಾಕೋದು. ಹೌದು. ಆಮೇಲೆ ಹಾಕ್ಬಿಟ್ಟು 20 days ಬಿಡಬೇಕು. 20 days ಬಿಟ್ಟ ನಂತರ ಅದನ್ನ ನೀವು ಸ್ಪ್ರೇ ಮಾಡಬೇಕಾದ್ರೆ ಒಂದು ಕ್ಯಾನ್ಗೆ 2 ಲೀಟರ್ ಹಾಕಬೇಕು ನೀರಿಗೆ. ಅನಂತರ ಸ್ಪ್ರೇ ಮಾಡಿ 100% ರಿಸಲ್ಟ್ ಸಿಗುತ್ತೆ. ಹೌದಾ? ನೀವು ಮಾಡಿದ್ರೇನ್ರಿ ಕಾಂತರಾಜ್ ಅವರೇ? ಸರ್ ಮಾಡಿದ್ದೀವಿ ಸರ್. ನೀವು ಹೆಂಗೆ ತಯಾರು ಮಾಡ್ಕೊಂಡ್ರಿ ಹೇಳಿ ಸರ್? ರಾಮೋಸ್ ಸರ್ ಮಾಡಿಸ್ಕೊಟ್ರು. ಮಾಮೂಲಿ 2 kg ಬೆಲ್ಲ ಡ್ರಮ್ಗೆ, 200 ಲೀಟರ್ ಡ್ರಮ್ಗೆ
ಆಮೇಲೆ ಅದು ವೇಸ್ಟ್ ಕಂಪೋಸರು ಹಾಂ. ಹಾಕ್ಬಿಟ್ಟು ಮಾಮೂಲಿ ಫುಲ್ ನೀರು ತುಂಬಿಟ್ಟು. ಏನೇನು ಸೊಪ್ಪು ಹಾಕಿದ್ರಿ ಹೇಳ್ರಿ. ಸರ್ ನಮಗೆ ಅವ್ರು ಲಕ್ಕಿ ಸೊಪ್ಪು, ಹಾಂ. ಬೇವಿನ ಸೊಪ್ಪು, ಹಾಂ. ಬಿಳಿ ಅಕ್ಕದ ಗಿಡ, ಹಾಂ. ಆಮೇಲೆ ಇನ್ನೊಂದು 2-3 ಥರ ಸೊಪ್ಪು ಹಾಕಿಸಿದ್ರು. ಅಲ್ಲ ಅವ್ರು ಹಾಕ್ಸಿರೋದು ಸರಿ, ಹಾಕ್ದವ್ರು ನೀವಲ್ವೇ? ನೆನ್ಪ್ಕೊಂಡು ಹೇಳಿ. ಸೀತಾಫಲದ ಎಲೆ ಹಾಕಿದ್ರ? ಸೀತಾಫಲ ಹಾಕಿದೆ ಸರ್. ಹಾಂ, ಹಾಕಿದೆ ನಾನೇ ನೆನ್ಪಿಸ್ಕೋಬೇಕಾ? ಆಮೇಲೆ ಇನ್ನೇನು ಹಾಕಿದ್ರಿ? ಹಾಕಿದೆ ಸರ್. ಆಮೇಲೆ ವೇಸ್ಟ್ ಕಂಪೋಸರ್ ಹಾಕ್ಬಿಟ್ಟು ಇದು ಕಲ್ಚರ್ ಮಾಡ್ತಾರೆ ಸರ್ ಹಾಂ. ಫ್ರೀಯಾಗಿ. ಹಾಂ. ಆಮೇಲೆ ಸಿಂಪರಣೆ ಹೇಗೆ ಮಾಡಿದ್ರಿ? ಸರ್ ಕ್ಯಾನ್ಗಡೆ ಮೇಲ್ಗಡೆ ತಿಳ್ನೀರು ಬರ್ತದಲ್ಲ, ತಿಳ್ನೀರು ತಗೊಂಡು ಕ್ಯಾನ್ಗೆ ಹಾಕೊಂಡು ಸಿಂಪಡಣೆ ಮಾಡ್ತಾರೆ ಸರ್. ಹಾಂ ಹಾಂ. ಈ ಸರಿ ಏನು ಕಣ್ಣಿಗೆ ಮುಚ್ಕೊಳ್ಳೋದು ಮೈಗೆಲ್ಲ ಮುಚ್ಕೊಳ್ಳೋದು ಏನು ಮಾಡಲಿಲ್ಲ? ಸರ್ ಏನು ಮಾಡಲಿಲ್ಲ ಸರ್. ಹಂಗೆ ಸಿಂಪರಣೆ ಮಾಡ್ಕೊಂಡು ಹೋದ್ರಿ. ಹಂಗೆ ಸಿಂಪಡಣೆ. ಯಾವ ಬೆಳೆಗೆ ಬಳಸಿದ್ದು? ಸರ್ ಟೊಮೆಟೊ ಬೆಳೆಸಿದ್ದೀವಿ. ಟೊಮ್ಯಾಟೋಗೆ. ಏನು 100% ರಿಸಲ್ಟ್ ಅಂದರೆ ಏನು? ಸರ್ 100% 90% ರಿಸಲ್ಟ್ ಕೊಡ್ತಾರೆ ಸರ್. ನನಗೂ ಇಷ್ಟ ಆಯಿತು. ಹಾಂ. ಮಾಡ್ಬೋದು ಸರ್ ಎಲ್ಲ. ಅಲ್ಲಪ್ಪ, ಯಾವ ಕೀಟು ಬರಲಿಲ್ವಾ? ಸರ್ ಮಾವು ಟ್ರಿಪ್ಸು, ಮೈಕ್ಸು, ಆಮೇಲೆ ಬೆಂಕಿ ರೋಗ ಬರ್ತದಲ್ಲ, ಅವೆಲ್ಲ ಕಂಟ್ರೋಲ್ ಸಿಗ್ತದೆ ಸರ್. ಎಲ್ಲ ಸ್ಮೂತ್ ಆಗಿ ಚೆನ್ನಾಗಿ ಬರ್ತದೆ. ಹೌದಾ? ಹಾಂ ಹಾಂ. ಎಷ್ಟು ಸಾರಿ ಸಿಂಪರಣೆ ಮಾಡಿದ್ರಿ? ಸರ್ 4 ಸಲ ಸಿಂಪಡಣೆ ಮಾಡಿದ್ವಿ. 4 ಬಾರಿ. ಅನುಕೂಲ ಆಗಿದೆ ಅಂತ ಹೇಳ್ತೀರಿ ಅನುಕೂಲ ಆಗುತ್ತೆ ಸರ್. ಅಲ್ವಾ? ಮಾಡ್ಬೋದು ಸರ್. ಅದು ಬಿಟ್ಟರೆ ಬೇರೆ ಇನ್ನೇನು ಸಿಂಪರಣೆ ಮಾಡಲಿಲ್ವಾ ನೀವು? ಸರ್ ಕೆಮಿಕಲ್ ಮಾಡಿಲ್ಲ ಸರ್. ಸಾವಯವದೆಲ್ಲ ಮಾಡಿಸ್ತಾ ಇದ್ದಾರೆ. ಕೆಮಿಕಲ್ ಹಾಕೇ ಇಲ್ಲ? ಹಾಕಿಲ್ಲ ಸರ್. ಓಕೆ. ಇದು ಒಂದಾಯಿತು ರಾಮೇಗೌಡ್ರೆ ಅಲ್ವಾ? ಇದು ಒಂದೇನಾ ಅಥವಾ ಇನ್ನೂ ಬೇರೆ ಬೇರೆ ಇದಾವ? ಪೆಸ್ಟಿಸೈಡು, ಈಗ ಫಂಗಿಸೈಡು, ಇನ್ಸೆಕ್ಟಿಸೈಡ್ ಅಂತ ಇದೆ. ಹಾಂ ಹಾಂ. 3. ಈಗ ಇದು ನಾನು ಹೇಳಿರೋದು ಏನಪ್ಪ ಅಂದರೆ ಫಸ್ಟಿಸೈಡ್ ಅಂದರೆ ಫಂಗಿಸೈಡ್ ಅಂತ ಕರಿತೀವಿ. ಅದು ರೋಗ ನಿರೋಧಕ ಶಕ್ತಿ ಕೂಡ ಹೋರಾಡುತ್ತೆ ಮತ್ತು ಕೀಟ ಬಾಧೆಗಳು ಕಮ್ಮಿ ಆಗುತ್ತೆ. ಇನ್ನು ನೆಕ್ಸ್ಟು ನಮ್ಮ ಮನೇಲಿ ಇರ್ತಕ್ಕಂಥ ಪದಾರ್ಥ ಅಂದರೆ ಬಟ್ ಏನಪ್ಪ ನಾನು ಹೇಳೋದು ಅಂತಂದರೆ ಈ ಕುದಿಸಿ ಎಲ್ಲ ಮಾಡಿ ಇದು ಮಾಡೋದಕ್ಕಿಂತ ಅದು ಬೆಟ್ರು. ನಮಗೆ ರಿಸಲ್ಟ್ ಬೇಕು ಅಂದರೆ ಅಂದರೆ ಕುದಿಸಬಾರ್ದು. ಕುದಿಸಿದ್ರೆ ಏನಾಗುತ್ತೆ ಅಂದರೆ ನೀರಿನ ಆವಿ ಹೊಂಟೋಗುತ್ತೆ, ಹೊಗೆ ಮುಖಾಂತರ ಅದು ಸಾರಾಂಶ ಹೋಗುತ್ತೆ, ರಿಸಲ್ಟ್ ಸಿಗುತ್ತೆ. 25% 30% ರಿಸಲ್ಟ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ನಮಗೆ ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಅಂದರೆ ಯಾವುದೇ ಹುಳ, ಥ್ರಿಪ್ಸ್ ಆಗ್ಬೋದು, ವೈಟ್ ಮಿಟ್ಸ್ ಆಗ್ಬೋದು, ರೆಡ್ ಮಿಟ್ಸ್ ಆಗ್ಬೋದು, ಯಾವುದೇ ಬಂದು ಎಲೆಗೆ ಟಚ್ ಆಗೋ ಮುಂಚೆ ಮತ್ತೆ ಅಲ್ಲಿಗೆ ಎಳೆ ಮೇಲೆ ಕೂತ್ಕೋಬಾರ್ದು. ಅದಕ್ಕೆ ನಾವು ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಆ ಇನ್ಸೆಕ್ಟಿಸೈಡ್ಗೆ ಇನ್ನೊಂದು ಥರ ಮಾಡ್ಕೋಬೋದು. ಏನಪ್ಪ ಅಂದರೆ 5 kg ಈರುಳ್ಳಿ, 5 kg ಬೆಳ್ಳುಳ್ಳಿ, 5 kg ಶುಂಠಿ, 250 ಗ್ರಾಮ್ ಅರಿಶಿನ ಮತ್ತು ಚುರುಕ್ ಮೆಣಸಿಕಾಯಿ ಅಂದರೆ ಫುಲ್ ಖಾರ ಒಂದು 5 kg. ಓಹೋ, ಇನ್ನೊಂದ್ಸರಿ ಹೇಳಿ. 5 kg ಚುರುಕ್ ಮೆಣಸಿಕಾಯಿ ಅಂದರೆ ನಿಮಗೆ ಯಾವ ಖಾರ, ಚುರುಕ್ ಮೆಣಸಿಕಾಯಿ ಆಗ್ಬೋದು, ಯಾವ್ದು ಫುಲ್ ಖಾರ ಆಗೋ ಅಂಥ ಒಂದು ಮೆಣಸಿಕಾಯಿ 5 kg, 5 kg ಶುಂಠಿ, 5 kg ಬೆಳ್ಳುಳ್ಳಿ ಮತ್ತು ಒಂದು 250 ಗ್ರಾಮ್ ಅರಿಶಿನ. ಮತ್ತು ನಾವು ಊಟ ಆದಮೇಲೆ ಸೋಂಪು ಕಾಳು ಅಂತ ಹಾಕೋತೀವಿ ಬಾಯಿಗೆ, ಬಡೆ ಸೋಂಪು, ಅದೊಂದು 5 kg. ಅದನ್ನು ಫುಲ್ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡು ಒಂದು 100 ಲೀಟ್ರ್ ಡ್ರಮ್ಗೆ ಅದನ್ನು ಬಿಟ್ಬಿಡ್ಬೇಕು ಒಂದು 20 ದಿವಸ. ಅದಕ್ಕೂ ಏನಾದ್ರು ವೇಸ್ಟ್ ಡಿಕಂಪೋಸರ್? ಅದು ವೇಸ್ಟ್ ಡಿಕಂಪೋಸರ್ ಬೇಕೇ ಬೇಕು ಸರ್. ಕಂಪಲ್ಸರಿ ವೇಸ್ಟ್ ಡಿಕಂಪೋಸರ್ ಬೇಕೇ ಬೇಕು. ಇದನ್ನು 20 ಡೇಸ್, ಇದನ್ನು ಕೂಡ 20 ಡೇಸ್ ಬಿಡಬೇಕು. ನೀವು ಯಾವಾಗ ಸ್ಪ್ರೇ ಮಾಡಬೇಕು ಅಂತೀರಾ? ಈಗ ಅದು ಸ್ಪ್ರೇ ಮಾಡಬೇಕು ಅಂದಾಗ ಅದರಲ್ಲಿ 2 ಲೀಟ್ರ್ ತಗೋಬೇಕು, 15 ಲೀಟ್ರ್ ಕ್ಯಾನ್ಗೆ ಹಾಕೊಂಡು ಸ್ಪ್ರೇ ಮಾಡಿ. ಹುಳ ಇದ್ರೂ ಅದ್ರ ಖಾರದ ಅಂಶಕ್ಕೆ ಹುಳ ಸತ್ತೋಗುತ್ತೆ, ಆರುಂಟೋಗುತ್ತೆ, ಮತ್ತೆ ಬರಲ್ಲ. ಇದನ್ನ ನಾವು ಇನ್ಸೆಕ್ಟಿಸೈಡ್ ಅಂತ ಕರಿತೀವಿ. ಕೀಟನಾಶಕ ಗುಣ ಅಂತ ಕರಿತೀವಿ. ಇದು ಹೌದು. ಹೌದಾ? ನೀ ತಯಾರು ಮಾಡಿ ಬಳಸಿದ್ದೀನಪ್ಪ ಕಾಂತರಾಜು? ಸರ್ ಮಾಡಿದ್ವಿ ಸರ್. ಏನೇನು ಹಾಕಿದ್ರಿ ನೀವು? ಸರ್ ನಮಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಆಮೇಲೆ ಹಸಿಮೆಣಸಿಕಾಯಿ, ಆಮೇಲೆ ಹಾಕಿ ಪೇಸ್ಟ್ ಮಾಡಿಸಿ ಅರಿಶಿನ ಹಾಕಿದ್ದೆ ಸರ್. ಹೌದಾ? ಹಾಕ್ಬಿಟ್ಟು ಎಲ್ಲ ಮಾರ್ಕೆಟ್ ತಂದಿದ್ರು ಅಥವಾ ನೀವೇನಾದ್ರು ಬೆಳ್ಕೊಂಡಿದ್ರು? ಸರ್ ಬೆಳ್ಳುಳ್ಳಿ ಬೆಳೆದಿದ್ದೋ ಎಲ್ಲ ಮಾರ್ಕೆಟಿಗೆ ತಂದೆ ಸರ್. ಬೆಳ್ಳುಳ್ಳಿ ಬೆಳಿತೀರಾ ನೀವು? ಬೆಳಿತೀವಿ ಸರ್, ಪ್ರತಿ ವರ್ಷ? ಹ್ಞೂ ಸರ್. ಓಹೋ, ಹೇಗೆ ಬೆಳಿತೀರಿ ಸರ್? ಮನೆ ಬೆಳ್ಕೊತೀವಿ. ಅದೇ ಕಣಪ್ಪ, ವಿಧಾನ ಹೇಗೆ ಅಂತ? ಬೀಜ? ಸರ್ ಬೀಜ ಅಲ್ಲ, ಮಾಮೂಲಿ ಬೆಳ್ಳುಳ್ಳಿ ಇಲ್ಕ್ ಬರ್ತದಲ್ಲ, ಒಡಪು ಮಾಡಿ ಅದನ್ನ ನಾಟಿ ಮಾಡ್ತೀವಿ ಸರ್. ಪಾತಿ ಮಾಡ್ಬಿಟ್ಟು. ಪಾತಿ ಹೇಗೆ ಮಾಡ್ಕೋತೀರಿ? ಪಾತಿ ಅಂದ್ರೆ ಸರ್ ಹಿಂಗೊಂದು 10 ಅಡಿ, ಹಿಂಗೊಂದು 8 ಅಡಿ ಅಗಲ ಮಾಡ್ಬಿಟ್ಟು ಈ ಕೋಲ್ಗುಲಿ ಕೆರೆದ್ಬಿಟ್ಟು ಮಾಡ್ತೀವಿ ಸರ್. ಅಲ್ಲೇ ಮಾಮೂಲಿ ಒಂದು ಗಿಡಕ್ಕೆ 3 ಅಡಿ 3 ಇಂಚ್ 3 ಇಂಚ್ ಅಂತಂದ್ರಲ್ಲಿ ಇಡ್ತೀವಿ. ಹಿಲ್ಕುಗಳನ್ನ ಇಡ್ತೀರಿ? ನಿಲ್ಸ್ಕೊಂಡಿರ್ತೀವಿ. ಆಮೇಲೆ ಅದು ಮೊಳಕೆ ಹೊಡೆದ್ಮೇಲೆ ನೀರು ಹಾಕೋದು, ಗೊಬ್ಬರ ಹಾಕ್ಬಿಟ್ಟು ಒಂದು ಹಬ್ಬಕ್ಕೆ ಏಕಸಿ ತಗೊಂಡು ಕೆರ್ತಿ ಕೋಲ್ಗುಲಿ ತಗೊಂಡು. ಆಮೇಲೆ ಸರ್ ಅದೇ ಚೆನ್ನಾಗಿ ಬರುತ್ತೆ, ನೀರು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅಲ್ಲಪ್ಪ, ಅದನ್ನ ಹಸಿ ಮಡಿನಲ್ಲಿ ಹಾಕಿರ್ತೀರಿ, ಅದನ್ನ ಕಿತ್ತು ಬೇರೆ ಕಡೆ ನೆಡೋದಿಲ್ವೇ? ಇಲ್ಲ ಸರ್, ಮಾಮೂಲಿ ಅದೇನು ಕಿತ್ತು ನಡೆಯಂಗಿಲ್ಲ. ಅಲ್ಲಿ ಬೆಳ್ಳುಳ್ಳಿ ಬರುತ್ತೆ, ಆಮೇಲೆ ಕಿತ್ಕೊಂಡು ಮನೆಗೆ ಇದು ಮಾಡೋದು. ಮಡಿನಲ್ಲೇ ಬೆಳ್ಳುಳ್ಳಿ ಬೆಳ್ಕೊಳ್ಳೋದು ನೀವು? ಅದೇ ಪೈರೇನು ಮಾಡಬೇಕಾಗಿಲ್ಲ. ಬೆಳ್ಳುಳ್ಳಿಗೆ ಔಷಧಿ ಹೊಡಿತೀರಾ? ಇಲ್ಲ ಸರ್, ಔಷಧಿ ನೋಡಿಲ್ಲ. ಅದಕ್ಕೂ ಹೊಡಿಯಲ್ಲ. ಅಂದರೆ ಸಾವಯವದಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಬೆಳೆದು ಸರ್ ಕೊಡಕೆ ಗೊಬ್ಬರ ಹಾಕ್ತೀವಿ ಅಷ್ಟೇ.
ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಬೆಳ್ಳುಳ್ಳಿನ ಹಾಕಿ. ಎರೆಹುಳ ಏನು ಸಾಕಿಲ್ವಾ? ಸರ್ ಎರೆಹುಳ ಸಾಕಿಲ್ಲ ಸರ್. ಅಲ್ಲೇ ನಮ್ಮ ಭೂಮಿಲಿ ಎರೆಹುಳ ಸಹ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆಗುತ್ತೆ ಸರ್. ಭೂಮಿಲೇ ಬರ್ತದೆ ಭೂಮಿಲಿ ಅಲ್ವಾ? ಯಾಕೆ ಅಷ್ಟು ಬಿದ್ದು ಎರೆಹುಳ ಸಾಕ್ಬೇಕು ಅಂತ ಅಲ್ವೇನ್ರಿ? ಇಲ್ಲ ಸರ್. ಹಾಂ, ಈಗ ಅದನ್ನ ನೀವು ತಯಾರು ಮಾಡ್ಕೊಂಡು ವೇಸ್ಟ್ ಡಿಕಂಪೋಸರ್ ಹಾಕಿ ಸಿಂಪರಣೆ ಮಾಡಿದ್ರಿ. ಹ್ಞೂ ಸರ್. ಅದನ್ನು ಟೊಮೆಟೊಗೆ ಮಾಡಿದ್ರ? ಟೊಮೆಟೊ ಸಹ ಮಾಡಿರೋದು. ಟೊಮೆಟೊ ಕಂಡ್ರೆ ಭಾಳ ಇಷ್ಟ ಅನ್ಸುತ್ತೆ ಟೊಮೆಟೊ ಕಂಡು ಭಾರಿ ಇಷ್ಟ ಸರ್. ಅಲ್ವಾ? ಕೆಂಪಿಗೆ ಚೆನ್ನಾಗಿರುತ್ತೆ, ಗುಂಡ್ಗುಂಡ್ಕೆ ಅಂತ. ಸರ್ ಅದನ್ನು ಆಲ್ಮೋಸ್ಟ್ ಅಂದರೆ ಹೊಡೆದ್ರೆ ಬೆಟ್ಟ ಹೊಡೆದಂಗೆ ಹೊಡಿಬೋದು, ದುಡ್ಡ. ಆಮೇಲೆ ಹೋದ್ರೆ ಹೊಂಟೋಗ್ತದೆ ಸರ್. ಹಂಗೆ ಹೋದ್ರೆ ಹೆಂಗೋಯ್ತದೆ ಸರ್? ಮನೆ ಮಟ್ಟ ಮಾರ್ಕೋಬೇಕು ಸರ್. ಬಂದ್ರೆ ಬೆಟ್ಟ, ಬಂದರೆ ಸರ್ ಮನೆ ಕಟ್ಬೋದು, ಹೋದ್ರೆ ಮನೆ ಮಾರ್ಕೋಬೇಕು ಸರ್. ಆ ಥರ ಯಾಕೆ ಮಾಡ್ಬೇಕು? ಜೂಜಾಟದ ಥರ ಸರ್ ಮನ್ಸೂನ್ಗೆ ಆಸೆನೇ ಸರ್ ಜಾಸ್ತಿ ಅಲ್ವಾ? ಅಲ್ಲ, ಈಗ ನೀವು ಸಾವಯವದಲ್ಲಿ ಬೆಳಿತೀರಲ್ಲಪ್ಪ, ಆವಾಗ ಹೊಸ ಖರ್ಚು ಕಡಿಮೆ ಆಗೋದಿಲ್ವ ನಿಮಗೆ? ಸರ್ ಖರ್ಚು ಕಮ್ಮಿ ಆಗುತ್ತೆ. ಮತ್ತೆ ಯಾಕೆ ಅಷ್ಟೊಂದು ಯಾಕೆ ಭಾಳ ಖರ್ಚು ಕಮ್ಮಿ ಆಗುತ್ತೆ. ಈಗ ಇದನ್ನು ಹೊಡೆದಾಗ ನಿಮಗೆ ಕೀಟಗಳು ಬರ್ನಿಲ್ವಾ? ಸರ್ ಬತ್ತಲ್ಲ ಸರ್. ಮಾಮೂಲಿ ರೆಡ್ ಮೆಕ್ಸ್ ಕಂಟ್ರೋಲ್ ಆಗುತ್ತೆ, ತ್ರಿಪ್ಸೋ ಮೈಸ್ ಕಂಟ್ರೋಲ್ ಆಗುತ್ತೆ, ಆಮೇಲೆ ಚಿಕ್ಕಿ ರೋಗ, ಬೂದಿ ರೋಗ, ಹಳದಿ ರೋಗ ಎಲ್ಲ ಕಂಟ್ರೋಲ್ ಸಿಗುತ್ತೆ ಸರ್. ಏನು ರೋಗ ಅಂತೂ ಬಂದಿಲ್ಲ ಸರ್. ಒಳ್ಳೇದಲ್ವೇ ಸರ್? ಅದನ್ನೇ ನಮಗೂ ಇಷ್ಟ ಆಗುತ್ತೆ ಸರ್. ಆಯಿತು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಕೇಳುಗರೆ, ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ರಂಗದ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಜಿಎಂ ದೇವಗಿರಿ ಮತ್ತು ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ಸಿ ರಾಮಚಂದ್ರ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ಮರೆಯದಿರಿ, ನವೆಂಬರ್ 24 ಸೋಮವಾರ ಸಂಜೆ 6:50 ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ವಿಸಿ ಫಾರಂ ಕೃಷಿ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಈಗ ಹೇಳಿ ಗೌಡ್ರೆ, ಇನ್ನೇನೇನು ತಯಾರು ಮಾಡ್ಬೋದು ಸರ್? ಅದಾದ ನಂತರ ಈಗ ಮೆಣಸಲ್ಲಿ ಮುರ್ಟು ರೋಗ ಮತ್ತೆ ಇದರಲ್ಲಿ ಟೊಮೊಟೊದಲ್ಲಿ ಮುರ್ಟು ರೋಗ ಅಂದ್ರೆ ವೈರಸ್ ತ್ರಿಪ್ಸ್ ಬಂದು ರಸ ಹೀರಿ ಇದು. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ಅದು ನೀರು ತಗೊಳ್ಳಿ. ವೇಸ್ಟ್ ಡಿಕಂಪೋಸರ್ ಏನು ಬೇಡ, ಅವಶ್ಯಕತೆ ಇಲ್ಲ. ನೀರು 200 ಲೀಟ್ರ್ ನೀರು ತಗೊಳ್ಳಿ. 5 ಲೀಟ್ರ್ ಹಸುವಿನ ಹಾಲು. ನಿಮಗೆ ನಾಟಿ ಹಸು ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಾಟಿ ಹಸು ಇಲ್ಲ ಅಂದರೆ ಮಾಮೂಲಿ ನಿಮ್ಮ ಮನೇಲಿ ಇರ್ತಕ್ಕಂಥ ಇದು ಅಂದರೆ, ಬಟ್ ಏನಪ್ಪ ಅಂದರೆ ಅವತ್ತಿನ ಹಾಳು ಆಗಬೇಕು. ಈಗ ಮಧ್ಯಾಹ್ನ ಸ್ಪ್ರೇ ಮಾಡ್ತೀವಿ ಅಂದರೆ ಬೆಳಗಿನ ಜಾವ ಹಾಲು ಕರಿತೀವಿ, ಬೆಳಗ್ಗೆ ಕರೆದಿರೋ ಹಾಲು 5 ಲೀಟ್ರ್ ತಗೊಳ್ಳಿ. 5 ಲೀಟ್ರ್ ತಗೊಂಡ ನಂತರ ಒಂದು 200 ಲೀಟ್ರಿಗೆ 250 ಗ್ರಾಮ್ ಅರಿಶಿನ, ಮತ್ತು ಒಂದು 10 ಗ್ರಾಮು ಇಂಗು, ಮತ್ತು 250 ಗ್ರಾಮ್ ಬೆಲ್ಲದ ನೀರು, ಸಾವಯವ ಬೆಲ್ಲ ಆಗಿರಬೇಕು. ಅದನ್ನು ತಗೊಂಡು 200 ಲೀಟ್ರ್ ಡ್ರಮ್ಗೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು, ಇನ್ನೊಂದು ಸರಿ ಹೇಳಪ್ಪ. 200 ಲೀಟ್ರ್ ನೀರು, ಆಯಿತು, 250 ಗ್ರಾಮ್ ಅರಿಶಿನ, 5 ಲೀಟ್ರ್ ಹಾಲು, 10 ಗ್ರಾಮು ಇಂಗು, 250 ಗ್ರಾಮು ಬೆಲ್ಲದ ನೀರು. ಅದನ್ನು ತಗೊಂಡು ಅರಿಶಿನ 1 ಅವರ್ ನೀರಲ್ಲಿ ನೆನೆ ಹಾಕ್ಬಿಡಿ 250 ಗ್ರಾಮ್. ಯಾಕೆಂದರೆ ನಾವು ಸ್ಪ್ರೇ ಮಾಡಬೇಕು ಹಾಕಿದ ತಕ್ಷಣ ಅದು ಗಂಟು ಕಡೆ ಬರುತ್ತೆ. ಅದನ್ನು ಫಸ್ಟೇ 1 ಅವರ್ ಉನಿ ಹಾಕ್ಬಿಟ್ಟು ಅದನ್ನು 1 ಲೀಟ್ರ್ ನೀರನ್ನ ತೆಗೆದು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ. ಮುರ್ಟು ರೋಗ ಕಣ್ಣು ಕಾಣಿಸಲ್ಲ. ಹೌದಾ? ಬಂದಿದ್ರು ಹುಷಾರಾಯ್ತದ? ಬಂದಿದ್ರು ಹುಷಾರಾಗುತ್ತೆ, ಪರವಾಗಿಲ್ಲ. ಏನ್ರಿ ಪ್ರಯೋಗ ಮಾಡಿದ್ರೆ ಮಾಡ್ಬೋದು ಸರ್. ಮಾಡ್ಬೋದು ಸರ್. ಅದರ ಅಲ್ಲ ಮಾಡ್ಬೋದಲ್ಲ ಸರ್, ನಾವು ಮಾಡಿಲ್ಲ ಸರ್. ಬಂದಿಲ್ಲ, ಮುಟ್ಟು ರೋಗ ಬಂದಿಲ್ಲ ಸರ್. ನೀವು ಮುಟ್ಟು ರೋಗ ಬಂದಿಲ್ಲ? ಬಂದಿದ್ರೆ ಮಾಡಿಸ್ಬೋದಾಗಿತ್ತು. ಅವ್ರ ಗಿಡಕ್ಕೆ ಮುಟ್ಟು ರೋಗ ಏನು ಬಂದಿಲ್ಲ. ನೀವು ಬಂದು ಹುಷಾರಾಗಿರೋದು ಯಾವ್ದಾದ್ರು ಮಾಡಿಸಿದ್ದೀವಿ ಸರ್. ಬಟ್ ಇವಾಗ ಆಲ್ರೆಡಿ ಅದೆಲ್ಲ ಇದಾಗೋಗಿದೆ, ಚೆನ್ನಾಗಿ ಬಂದಿದೆ. ಆಯ್ತಪ್ಪ, ಮತ್ತೆ ಇನ್ನೇನು ಮಾಡ್ಬೋದು ಸರ್? ಇನ್ನು ತ್ರಿಪ್ಸಿಮೈಡ್ಸ್ ಅಲ್ಲೆಲ್ಲ ಇದೆ. ದಸಪ್ರಾಣಿ ಕೀಟನಾಶಕ, ಮತ್ತು ಈ ಮೆಣಸಿನ್ಕಾಯಿ, ಇದು ನಾನು ಹೇಳಿದ್ನಲ್ಲ ಅದೊಂದು ಪದ್ಧತಿ, ಮತ್ತು ಈ ಮುರ್ಟು ರೋಗಕ್ಕೆ ಇದು ಈ ರೀತಿ. ಮತ್ತು ವೇಸ್ಟ್ ಡಿಕಂಪೋಸರ್ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಗಿಡಕ್ಕೆ ಕೊಡಬೇಕು. ಅಂದರೆ ನಮ್ಮ ಬೆಳೆ ಯಾವುದೇ ಆಗಲಿ, ತೆಂಗುಯಿಂದ ಹಿಡಿದು ಚಿಕ್ಕ ಬೆಳೆಯಿಂದ ಹಿಡಿದು ದೊಡ್ಡ ಗಾತ್ರದ ಬೆಳೆವರೆಗೂ ಒಂದು ನಮ್ಮ ಗಿಡಕ್ಕೆ ಬೇಕಾಗಿರೋದು 21 ಪೋಷಕಾಂಶಗಳು. 21 ಪೋಷಕಾಂಶಗಳಲ್ಲಿ 3 ಪೋಷಕಾಂಶಗಳು ನಮ್ಮ ಪ್ರಕೃತಿಯಲ್ಲೇ ಸಿಗ್ತಕ್ಕಂಥದ್ದು. ನೀರಿನ ನಿರ್ವಹಣೆ, ಭೌತಿಕ ನಿರ್ವಹಣೆ, ಜೈವಿಕ ನಿರ್ವಹಣೆ. ಅಂದರೆ ಜೈವಿಕ ನಿರ್ವಹಣೆ ಅಂದರೆ ಎರೆಹುಳ, ಅದು ನಮ್ಮ ರೈತರ ಮೇಲೆ ಡಿಪೆಂಡು.
ಯಾವುದೇ ಕೆಮಿಕಲ್ ಬಳಸದೆ ಭೂಮಿಲಿ ಎರೆಹುಳಗಳನ್ನ ಸೂಕ್ಷ್ಮಾಣುಜೀವಿಗಳನ್ನ ಕಾಪಾಡ್ಕೊಳ್ಳೋದು ನಮ್ಮ ರೈತರ ಕರ್ತವ್ಯ. ಅದೊಂದು ನಿರ್ವಹಣೆ. ಎರಡನೇ ಭೌತಿಕ ನಿರ್ವಹಣೆ, ಮಣ್ಣಿನ ಗುಣಲಕ್ಷಣಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಮಣ್ಣಿನ ಫಲಿತಾಂಶ ಫಲವತ್ತಿನ ಕಾಪಾಡ್ಕೊಳ್ಳೋದು. ಮೂರನೇದು ನೀರಿನ ನಿರ್ವಹಣೆ. ಇದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ 3 ಪೋಷಕಾಂಶಗಳು. ಇನ್ನು ನೆಕ್ಸ್ಟ್ ಬರೋದು ನಮಗೆ ದ್ವಿತೀಯ ಪೋಷಕಾಂಶಗಳು ಅಂತ ಕರಿತೀವಿ. ಯಾವುದು NPK, ನೈಟ್ರೋಜನ್, ಫಾಸ್ಫರಸ್, ಪೊಟಾಸ್. ನೆಕ್ಸ್ಟು ಲಘು ಪೋಷಕಾಂಶಗಳು, ರಂಜಕ, ಮ್ಯಾಗ್ನೀಸಿಯಮ್, ಕ್ಯಾಲ್ಸಿಯಮ್ಮು, ಸಾತು, ಕಾಪರು, ಇವು ಲಘು ಪೋಷಕಾಂಶಗಳನ್ನು ಕರಿತೀವಿ. ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಒಂದು ಅಂಶ. ಈ 4 ಭಾಗಗಳನ್ನ ನಾವು ಜೊತೆ ಮಾಡಿದ್ರೆ 21 ಪೋಷಕಾಂಶಗಳು ಬೇಕಾಗುತ್ತೆ. ಆ 21 ಪೋಷಕಾಂಶಗಳಲ್ಲಿ ನಾವೇನು ಮಾಡ್ತೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ ತಯಾರಿಸಬೇಕು ಅಂತಂದರೆ 200 ಲೀಟ್ರ್ ವೇಸ್ಟ್ ಡಿಕಂಪೋಸರ್ಗೆ 200 ಲೀಟ್ರ್ ನೀರು ಅದು ವೇಸ್ಟ್ ಡಿಕಂಪೋಸರ್ ಬೇಕೇ ಬೇಕು ಮೈಕ್ರೋ ನ್ಯೂಟ್ರಿಯೆಂಟ್ ತಯಾರಿಸೋಕ್ಕೆ. 200 ಲೀಟ್ರ್ ನೀರು ಅಂದ್ಕೊಳ್ಳಿ, ವೇಸ್ಟ್ ಡಿಕಂಪೋಸರ್ ಬದಲು ನೀರು ಅಂತ ಇಟ್ಕೊಳ್ಳಿ. ಈಗ ಉದಾಹರಣೆಗೆ ಎಷ್ಟು ಹಾಕಬೇಕು? ಅದಕ್ಕೆ 2 kg ದ್ವಿದಳ ಧಾನ್ಯಗಳು 3 ಥರ. 200 ಲೀಟ್ರ್ ನೀರಿಗೆ ವೇಸ್ಟ್ ಡಿಕಂಪೋಸರ್ ಎಷ್ಟು ಹಾಕ್ಬೇಕು ಸರ್? ಅದು ವೇಸ್ಟ್ ಡಿಕಂಪೋಸರ್ ನೀವು 200 ಲೀಟ್ರ್ ರೆಡಿ ಮಾಡ್ಕೋಬೇಕು. ಈಗ ನೋಡಿ, ಈಗ ನಾವು ಒಂದು ದಸಪ್ರಾಣಿ ಕೀಟನಾಶಕ ಮತ್ತು ಮೆಣಸಿಕಾಯಿ ಕೀಟನಾಶಕ 2 ಪ್ಯಾಕೆಟ್ ಹಾಕಬೇಕು ಅಂದೆಲ್ಲ ಬೇಕಾಗಿಲ್ಲ. ನೆಕ್ಸ್ಟ್ ಒಂದ್ಸಲ ತರಿಸಿದ ಮೇಲೆ ತರಿಸೋ ಅವಶ್ಯಕತೆ ಇಲ್ಲ. ಅಲ್ಲ ಈಗ ಅವ್ರು ಪೂರ್ತಿ ಬಳಸಿರಲ್ಲ ಅಲ್ವಾ? ಪೂರ್ತಿ ಬಳಸಿರಲ್ಲ. ಈಗ ನೋಡಿ, ಈಗ 180 ಲೀಟರ್ ಬಳಸ್ತಾ ಇರ್ಬೋದು. ಈಗ 200 ಲೀಟ್ರಲ್ಲಿ 180 ಲೀಟರ್ ತಗೋಬಿಡಿ. ಇನ್ನು 20 ಲೀಟರ್ ಕೆಲ ಭಾಗದಲ್ಲಿ ಉಳ್ಕೊಂಡಿರುತ್ತೆ. ಅದಕ್ಕೆ ಮತ್ತೆ 2 kg ಬೆಲ್ಲ ಹಾಕಿ, ನೀರು ಹಾಕಿ, 7 ದಿವಸಕ್ಕೆ ರೆಡಿ ಆಗುತ್ತೆ ಅದು. ಓ, ಹಾಗೆ ನೀವು ಹೇಳೋದು. ಈಗ 200 ಲೀಟ್ರ್ ವೇಸ್ಟ್ ಡಿಕಂಪೋಸರ್ ತಗೊಳ್ಳಿ, ನೀರು. ಅದಕ್ಕೆ ನೀವೇನು ಮಾಡ್ತೀರಾ, ದ್ವಿದಳ ಧಾನ್ಯಗಳು 3: ತಡ್ನಿಕಾಳು, ಅವರೆಕಾಳು, ಹುಳ್ಳಿಕಾಳು. ಯಾವ್ದಾದ್ರು ದ್ವಿದಳ ಧಾನ್ಯದಲ್ಲಿ 3 ಥರ ಯಾವ್ದು. ಏಕದಳ ಧಾನ್ಯದಲ್ಲಿ ಜೋಳ, ಎಳ್ಳು, ರಾಗಿ, ಎಳ್ಳು, ಇದೊಂದು 3 ಥರ. ಎಳ್ಳು ಎಣ್ಣೆಕಾಳು ಆಗುತ್ತೆ. ಎಣ್ಣೆಕಾಳು ಇರಲಿ, ಎಲ್ಲನೂ ಹೇಳ್ತೀನಿ ಈಗ ಟೋಟಲು. ಈ ಒಂದು 3 ಕಾಳು ಆಯ್ತಾ. ಮತ್ತೆ ಹುಚ್ಚೆಳ್ಳು, ಸೂರ್ಯಕಾಂತಿ ಬೀಜ, ಬೇವಿನ ಹಿಂಡಿ ಅಂತ ಕರಿತೀವಿ. ಬೇವಿನ ಹಿಂಡಿ, ಕಡಲೆ ಹಿಂಡಿ, ಚಿನ್ನಿ, ಈಗ ಸುಗೆ ಇದು ಕೊಡ್ತೀವಲ್ಲ, ಆ ಥರದ್ದು 3-4. ಮತ್ತೆ 25ರಿಂದ 30 ಗೋಡೆಯ ಮೊಳೆ. ಒಂದು ತಾಮ್ರ ಚೊಂಬಾದ್ರೆ ಓಕೆ. ತಾಮ್ರ ಚೊಂಬಿಲ್ಲ ಅಂದರೆ ನಿಮ್ಮ ಮನೇಲೆ ವೇಸ್ಟೇಜ್ ವೈರು, ಗೋಡೆಗೆ ಲೈನ್ಗೆಲ್ಲ ಐತಿಲ್ಲ ಆ ವೈರೇ, ಮನೆಗೆ ಕಾಪರ್ ವೈರು ಒಳಗಡೆ ಇರ್ತಕ್ಕಂಥ ತಂತಿ 1 kg, ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಒಂದು 250 ಗ್ರಾಮು, ಒಂದು ಅರ್ಧ kg ಅಷ್ಟು ಬೂದಿ, ಅದು ಮನೇಲೆ ಸಿಗ್ತಕ್ಕಂಥದ್ದೇ. ಬೂದಿನ ತಗೊಳ್ಳಿ, ಹಾಕಿ ಅದನ್ನು 20 ದಿವಸ ಬಿಡಿ. 20 ದಿವಸ ಬಿಡ್ಬಿಟ್ಟು ಮತ್ತೆ ನೀವು ಸ್ಪ್ರೇ ಮಾಡಬೇಕಾದ್ರೆ, ಈಗ ನೀವು ದಸಪರ್ಣಿ ಕೀಟ ಹೊಡಿತೀರಾ. ಮಳೆ ಯಾವುದು? ಕಬ್ಬಣದ ಮಳೆನಾ? ಕಬ್ಬಣದ ಮಳೆ. ಸರಿ. ಈಗ ಅದನ್ನ ಒಂದು 20 ಲೀಟ್ರ್ ತೆಗೆದು ಸ್ಪ್ರೇ ಮಾಡ್ಕೊಳ್ಳಿ ಗಿಡಕ್ಕೆ. ಮೈಕ್ರೋ ನ್ಯೂಟ್ರಿಯೆಂಟ್ ಅಂಗಡಿಯಿಂದ ತರ ಅವಶ್ಯಕತೆ ಇಲ್ಲ. ಹೋಗತ್ತಾಗೆ. ಪರವಾಗಿಲ್ಲ. ಚೊಂಬೇನ್ ಮತ್ತೆ ಬೆಳಗ್ಬಿಟ್ಟು ಮಡಿಕೋಬಹುದಲ್ವ? ಇಲ್ಲ, ಆ ವೇಸ್ಟ್ ಕಂಪೋಸರ್ ಎಲ್ಲ ತಿಂದಾಕ್ಬಿಟ್ಟಿರುತ್ತೆ. ಅದು ಅದ್ರದ್ದು ರಸನೆಲ್ಲ ಇರ್ಬಿಟ್ಟಿರುತ್ತೆ. ಕಾಪರ್ ಅಂಶ ಏನಿರುತ್ತೆ ಅದನ್ನೆಲ್ಲ ವೇಸ್ಟ್ ಡಿಕಂಪೋಸರ್. ನೀವು ಅಷ್ಟೇ ಬಿಡಿ ಸರ್, ಆ ವೇಸ್ಟ್ ಡಿಕಂಪೋಸರ್ ನಿಮಗೆ ನಮ್ಮ ರೈತರಿಗೆ ಸಂಜೀವಿನಿ ಇದ್ದಂಗೆ. ಈಗ ಅದು ಇಡೀ ಚೊಂಬನೆ ಕರಗಿಸ್ಬಿಡುತ್ತೆ. ಚೊಂಬೆ ನೀವು ಏನೋ ವೈರ್ ಹಾಕಿದ್ರೆ ಅದು ಪೂರ್ತಿ ಕರ್ಗೋಗುತ್ತಾ? ಎಷ್ಟು ದಿವಸದಲ್ಲಿ? 20 days ಸಾಕು. ಮಳೆನೇ ಸಾಕು ನಿಮಗೆ. ಅಲ್ಲಿ ನೀವು ಲಾಸ್ಟಲ್ಲಿ ತೆಗಿತೀರಲ್ಲ, ಆ ಮಳೆ ಒಳಗಡೆ ಎಲ್ಲ ತೂತಾದಂಗೆ ಆಗುತ್ತೆ, ಚೊಂಬು ತೂತಾದಂಗೆ ಆಗಿರುತ್ತೆ. ಮತ್ತೆ ಇದು ಕಾಪರು ಇದೆಯಲ್ಲ, ಅದು ತೂತಾಗಿರಂಗೆ. ನಿಮ್ಗೆ ಅಷ್ಟೇ ಬೇಡಿ, ನಾವು ಮನೆ ಒಳಗಡೆ ಸಂಪ್ ಬಿಟ್ಟಿರ್ತೀವಿ ಗೊತ್ತಾ, ಮಿಷಿನ್ 1 HP ಮೋಟ್ರು. ಅದು ಒಂದು 2 ತಿಂಗಳಾದ್ಮೇಲೆ ತುಕ್ಕು ಹಿಡಿದು ಬಿಟ್ಟಿರ್ತದೆ ಒಳಗಡೆ. ಅದನ್ನು ತೆಗೆದು ಒಂದು 10 ಲೀಟ್ರ್ ಬಕೆಟ್ ಒಳಗಡೆ ವೇಸ್ಟ್ ಕಂಪೋಸರ್ ಹಾಕ್ಬಿಟ್ಟು ಅದನ್ನು ತೆಗೆದು ಹಾಕ್ಬಿಡಿ. 25ರಿಂದ 30 ನಿಮಿಷ ಬಿಡಿ, ಅರ್ಧ ಗಂಟೆ ಬಿಡಿ. ಮೇಲೆ ಎತ್ತಿ ಹೊಸದ ಕಾಣುತ್ತೆ. ಆ ತುಕ್ಕೆಲ್ಲ ಹಿಡಿದು ತಿಂದಾಕಿರುತ್ತದು. ಹೌದಾ? ಅದ್ರಲ್ಲಿ ಅಂಥ ಬ್ಯಾಕ್ಟೀರಿಯಾಗಳಿರುತ್ತೆ, ಅಂಥ ಇದಿದೆ. ಎಂಥ ಭೂಮಿ ಆಗಿರಲಿ, ಆಲ್ಕಲೈಟ್ ಆಸಿಡ್ ಅಂತ ಭೂಮಿ ಆಗಿರಲಿ, 0 pH ಇರೋಂಥ ಭೂಮಿ ಆಗಿರಲಿ, 1 ಎಕರೆಗೆ 1000 ಲೀಟ್ರ್ ಬಿಟ್ಬಿಡಿ. ಅದನ್ನು 1 ತಿಂಗಳಲ್ಲಿ ನಿಮ್ಮ pH ಲೆವೆಲ್ಲು 5.3 ಬಂದಿರುತ್ತೆ. ಈಗ ಹೇಳಪ್ಪ, ವೇಸ್ಟ್ ಡಿಕಂಪೋಸರ್ ಯಾವಾಗ ತರಿಸಿತ್ತಾವು? ಸರ್ ತರಿಸಿ 1 ವರ್ಷ ಆಗಿತ್ತು. 1 ವರ್ಷ. ಮತ್ತೇನು ತರ್ಸಕ್ಕೆ ಹೋಗಿಲ್ಲ ಸರ್. ಆಮೇಲೆ 200 ಲೀಟ್ರ್ ನೀರಿಗೆ ಡ್ರಮ್ಗೆ 2 kg ಬೆಲ್ಲ ಹಾಕ್ಬಿಟ್ಟು ಕದರ್ಬಿಟ್ಬಿಟ್ಟೆ ಸರ್. ಆಮೇಲೆ 20 ಲೀಟ್ರ್ ಇಂದ ಕೆಳಗಡೆ ಬಿಟ್ಬಿಟ್ಟು ಮೇಲ್ಗಡೆ ಎಳಿಸ್ಬಿಟ್ಟು ಮಿಷಿನಲ್ಲಿ ಗದ್ದೆಗೆ. ಆಮೇಲೆ 20 ಲೀಟ್ರ್ ಕಲ್ಚರ್ ಮಾಡ್ತಾರೆ ಸರ್ ನಾವು. ಹೌದಾ? ಅಂದರೆ ಕೆಳಗಡೆ 20 ಲೀಟ್ರ್ ಸದಾ ಬಿಟ್ಟಿರ್ತೀರಿ? ಬಿಡ್ಬೇಕು ಸರ್. ಅಲ್ಲಿ ಅದು ಅಭಿವೃದ್ಧಿ ಆಗ್ತಾ ಇರ್ತದೆ. ಬೆಲ್ಲ ಹಾಕ್ಬಿಟ್ಟು ತಿರ್ಗೋದ್ರೆ ಅದೇ ಅಭಿವೃದ್ಧಿ ಆಗುತ್ತೆ ಅವರಿಗೆ. ಏನು ಪ್ಲಾಸ್ಟಿಕ್ ಡ್ರಮ್ ಇಟ್ಕೊಂಡಿದ್ದೀರಾ? ಎಲ್ಲಿ ಮಾಡ್ತೀರಾ ಇದನ್ನೆಲ್ಲ? ಮನೆಯಲ್ಲ, ಕೊಟ್ಟಿಗೆನಲ್ಲ? ಸರ್ ಗದ್ದೆ ಹತ್ರನೇ ಸರ್. ಯಾರು ಹೊತ್ಕೋಗಲ್ವ ಡ್ರಮ್ನ? ಸರ್ ಯಾರು ಹೊತ್ಕೋಗಿಲ್ಲ ಸರ್, ಇದುವರೆಗೆ ಯಾರು ಹೊತ್ಕೋಗಿಲ್ಲ. ಅಂದ್ರೆ ಅಲ್ಲೇ ನೀರು ಬರುತ್ತೆ, ಅದಕ್ಕೆ ಗದ್ದೆ ಹತ್ರ ಅಲ್ಲೇ ಮಾಡ್ತೀವಿ ಇಟ್ಬಿಟ್ಟಿದ್ದೀರಿ ಅಲ್ವಾ?
ಮತ್ತೆ ಈ ಕೆಳಗಡೆ ಇರೋದನ್ನ ಹಾಗೆ ಅಳ್ಳಾಡಿಸ್ದಂಗೆ ಇಟ್ಟಿರ್ತೀರಿ. ಸರ್ ಅಲ್ಲಾಡಿಸ್ಬಿಟ್ಟು ಸರ್ ಎಳ್ಸೋದು, ಕೆಳಗಡೆ ಒಂದು 20 ಲೀಟ್ರ್ ಬಿಟ್ಬಿಟ್ಟು ಆಮೇಲೆ ಮೇಲ್ಗಡೆ ಎಳ್ಸ್ಬಿಟ್ಟು ಕೆಳಗಡೆ ಹಂಗೆ ಬಿಟ್ಬಿಟ್ಟು ಹಂಗೆ ಬೆಲ್ಲ ಹಾಕ್ಬಿಟ್ಟು ತಿರುಗಿ ನೀರು ತುಂಬಿಟ್ಟು ಅಲ್ಲಾಡಿಸ್ತೀವಿ ಸರ್, ತಿರುಗ್ತೀವಿ. ಸಿಂಪರಣೆ ನೀವು ಬೆನ್ನಿ ಕಟ್ಕೊಂಡು ಹೊಡಿಯೋ ಸ್ಪ್ರೇಯರ ಅಥವಾ ಯಾವುದು? ಸರ್ ಮಾಮೂಲಿ ಪೆಟ್ರೋಲ್ ಐತೆ, ಬೆನ್ನು ಕಟ್ಕೊ ಹೊಡಿದೈತೆ. ಚಿಕ್ಕ ಗಿಡಕ್ಕೆ ಎಲ್ಲ ಬೆನ್ನು ಕಟ್ಕೊ ಹೊಡಿತೀವಿ. ದೊಡ್ಡ ಗಿಡ ಆದ್ಮೇಲೆ ಜಾಸ್ತಿ ತಗೋತದ ಔಷಧಿಯ ಸ್ಪ್ರೇ ಎಲ್ಲ ಪಂಪ್ ಹೊಡಿತೀವಿ ಮಿಷಿನಲ್ಲಿ. ಈಗ ಮಣ್ಣಿಗೆ ಹಾಕಿದ್ರು ಒಳ್ಳೇದು ಅಂತಾರೆ, ಮಣ್ಣಿಗೂ ಹಾಕಿದಿರಾ ನೀವು? ಸರ್ ಮಣ್ಣಗರ್ ಸೂಪರ್ ಸರ್, ಸೂಪರ್ ಕೆಲಸ ಮಾಡುತ್ತೆ. ಏನ್ ಕೆಲಸ ಮಾಡಿದೆ ಸರ್? ನಾವು ಕೊಡ್ಕೆ ಗೊಬ್ಬರ ತಿಪ್ಪೆ ಐತಲ್ಲ, ತಿಪ್ಪೆ ಕಡ್ಡಿ ಕಸ ಎಲ್ಲ ಇತ್ತು, ಅದಕ್ಕೆ ಏನ್ಬಿಟ್ಟು 200 ಲೀಟ್ರ್ ವೇಸ್ಟ್ ಕಂಪೋಸರ್ ಮಾಡಿಸ್ಬಿಟ್ಟು ಊತು ಎಲ್ಲ ಮೇಲ್ಗಡೆ ಬಿಟ್ಟು ಸರ್ ನಾವು ತಿಪ್ಪೆ ಗೊಬ್ಬರಕ್ಕೆ ಎಲ್ಲ ಕೊಳ್ತವಾಗಿ ಎಲ್ಲ ಪುಡಿ ಎರೆಹುಳ ಹೆಚ್ಚಾಗಿತ್ತಲ್ಲ, ಎಲ್ಲ ಪುಡಿ ಆಗ್ಬಿಟ್ಟಿತ್ತು, ಸರ್ ಮಣ್ಣಾದಂಗೆ ಆಗ್ಬಿಟ್ಟಿತ್ತು. ಸಕ್ಕದ ರಿಸಲ್ಟ್ ಕೊಡ್ತದೆ ಅಲ್ವಾ? ಹೇಳಿ ರಾಮೇಗೌಡ್ರೆ, ಇನ್ನೇನು ಮಾಡ್ಬೋದು ಸರ್? ತರಕಾರಿನ ನೀವು ದಯವಿಟ್ಟು ನಮ್ಮ ರೈತರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ತರಕಾರಿನ ಸಾವಯವ ಬೆಳೀರಿ, ತುಂಬ ರಿಸಲ್ಟ್ ಇದೆ. ಕೆಮಿಕಲ್ ಅಂಗಡಿಗೆ ಸರ್ ಇದನ್ನೆಲ್ಲ ಒಂದು ಸಾವಯವಾಗಿ ಮಾಡಿದ್ರೆ, ಮೊದಲನೇ ರಾಷ್ಟ್ರ ಸಾವಯವ ಕೃಷಿ ರಾಷ್ಟ್ರ ಆಗಿರೋದು ಸಿಕ್ಕಿಂ ರಾಷ್ಟ್ರ, ಎರಡನೇದು ನಮ್ಮ ಕರ್ನಾಟಕ ರಾಷ್ಟ್ರ ಆಗ್ಬೋದು. ಸಿಕ್ಕಿಂ ರಾಜ್ಯ ಅದು ಸ್ವಾಭಾವಿಕವಾಗಿ ಅಲ್ಲಿ ಯಾರು ರಾಸಾಯನಿಕ ಬಳಸೋದಿಲ್ಲ ಸರ್. ಸ್ವಾಭಾವಿಕವಾಗಿ ಯಾಕೆ ಬಳಸಲ್ಲ ಅಂತಂದ್ರೆ ಪಂಜಾಬಲ್ಲಿ ಆಗಿರೋದು ದುರಂತ ನೋಡಿದ್ರೆ ಯಾವ ರಾಜ್ಯಕ್ಕೂ ಆಗೋದು ಬೇಡ ಸರ್. ಆಯ್ತು, ಈಗ ಇಷ್ಟೇನಾ ನಿಮ್ಮ ಇದು ತಯಾರಿಕೆಗಳು ಅಥವಾ ಇನ್ನೂ ಏನಾದ್ರು? ಸರ್ ಸಾವಯವವಾಗಿ ನಾವು ತೋಟ ನಿರ್ವಹಣೆ ಆಗ್ಬೋದು, ತರಕಾರಿ ಬೆಳೆ ಆಗ್ಬೋದು, ರೈತರಿಗೆ ಸಾವಯವವಾಗಿ ಕೃಷಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ನಾವೇ ನಿಂತು ಅಲ್ಲೇ ಇದು ಮಾಡ್ಕೊಂಡು. ಈ ಇಷ್ಟೇನಾ ನಿಮ್ಮ ತಯಾರಿಕೆಗಳು ಅಥವಾ ಇನ್ನೂ ಇಷ್ಟೇ ನಮ್ಗೆ ಬೇಕಾಗಿರೋದು, ನಮ್ಮ ತರಕಾರಿಗೆ ಬೇಕಾಗಿರೋದು ಮೇಯ್ನು ಇಷ್ಟೇ. ಯಾವುದೋ ಪೆಸ್ಟಿಸೈಡು, ಫಂಗಿಸೈಡು, ಇನ್ಸೆಕ್ಟಿಸೈಡು 3. ಎರಡನೇದು ಬಂದ್ಬಿಟ್ಟು NPK ಅಂದರೆ ಭೂಮಿಗೆ ಗೊಬ್ಬರ. ಈಗ DAP, ಯೂರಿಯಾ, ಸುಫಲ 10, 26, 94 ಏನು ಕೊಡ್ತಾರೆ ಅದನ್ನೇ NPK ಅನ್ನೋದನ್ನು ಮಾಡಿಸಿದ್ದೀವಿ. ಆಯಿತು. ಈ ಮಣ್ಣೊಳಗಡೆ ಬೇರುಳ ಇರ್ತವೆ, ಅದಕ್ಕೆ ಈಕೋ ಫಂಗಿಸ್ ಕೊಟ್ಟಿದ್ದೀವಲ್ಲ. ಏನದಂಗ ಅಂದ್ರೆ? ಅದೇ DKC ಪ್ರಾಡಕ್ಟೇ ಈಕೋ ಫಂಗಿಸ್ ಅಂತ ಇರುತ್ತೆ. ಏನದು DKC ಅಂದ್ರೆ ಡಾಕ್ಟರ್ ಕಿಶನ್ ಚಂದ್ರ ಅಂತ ಅಂದ್ಬಿಟ್ಟು. ಓಹೋ, ಅವ್ರ ಹೆಸರನ್ನೇ ಇಟ್ಟಿದ್ದು ಮಾಡಿದ್ದಾರೆ. ಇಲ್ಲಿ ತಾವು ಬಳಸೋದು ಪ್ರಧಾನವಾಗಿ ವೇಸ್ಟ್ ಡಿಕಂಪೋಸರ್. ಅಂದ್ರೆ ಈಗ ರೂಟ್ಸ್ಗೆ ಈಗ ಯೂಮಿಕ್ ಆಸಿಡ್ ಎಲ್ಲ ಕೆಮಿಕಲ್ ಎಲ್ಲ ಏನ್ ಇದು ಮಾಡ್ತಾ ಇದ್ರ ಅದನ್ನ ರೂಟ್ಸ್ಗೆ ಅಂದ್ಬಿಟ್ಟು ಮೈಕಾರೈಜ ವ್ಯಾಮ್ ಅಂತ ಇದು ಮಾಡ್ತಾ ಇದೀವಿ. ಅದು ಕೂಡ ಮಾಡಿಸಿದೀವಿ. ಅದನ್ನು ಕೂಡ ಎಲ್ಲಿಂದ ತರಿಸ್ತೀರಿ? ಅದೇ ಅಲ್ಲಿ ಅವ್ರ ದೇಶ ಎಲ್ಲ. ಹೌದಾ? ನೀವು ಏನು ಸರ್, ನಾನು ಅವರು ಗೌರ್ಮೆಂಟ್ ಇದರಿಂದನೇ ರೈತರಿಗೆ ಇನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಷ್ಟು ಪರಿಚಯ ಇಲ್ಲ ಇದು. ಸರಿ. ಈಗ ನಾವು ಮಾಡಿಸ್ತಾ ಇದ್ದೀವಿ ಅಂದ್ರೆ ಅದು ನೀವು ಒಂದ್ಸಲಿ ತರಿಸ್ಕೊಂಡ್ರೆ ನೀವು ಇನ್ನ ಕೆಮಿಕಲ್ ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೋಡಿದ್ರ ನೀವು ಯೂರಿಯಾ ಆಗ್ಬೋದು, DAP ಆಗ್ಬೋದು, ಸುಫಲ ಆಗ್ಬೋದು, ಪ್ರತಿಯೊಂದು ನೀವು ಕೆಮಿಕಲ್ ಅಂಗಡಿ ಯಾವ ಕಡೆ ಅದನ್ನು ತಲೆ ಹಾಕೋ ನೋಡಲ್ಲ. ತರಕಾರಿಗೆ ಸಿಕ್ಕಾಪಟ್ಟೆ ಹುಳ ಹೊಡಿತದೆ, ಸಿಕ್ಕಾಪಟ್ಟೆ ರೋಗ ಬರ್ತದೆ ಅಂತೆಲ್ಲ ಅಂತಾರಲ್ಲಪ್ಪ. ಸರ್ ನಿಜ ಸರ್. ಸರ್ ಮಾಮೂಲಿ ಇವರು ಇದು ಟೈಕೋಡರ್ಮಾ ಅಂತ ಹಾಕ್ಸಿದ್ರು ಸರ್, ಸ್ಪ್ರೇ ಮಾಡಿಸಿದ್ರು, ರೋಗ ಹುಳ ಪಳೆಲ್ಲ ಕಂಟ್ರೋಲ್ ಆಗೈತೆ ಸರ್ ಚೆನ್ನಾಗಿ. ಹೌದಾ? ಟ್ರೈಕೋಡರ್ಮಾ ರೋಗಕ್ಕೆ? ಸರ್ ರೋಗಕ್ಕೆ. ಅದೇನು ಹುಳ ಹತೋಟಿ ಮಾಡಲ್ಲ? ಹುಳ ಹತೋಟಿಗೆ ಸರ್ ಅದು. ಹೌದಾ? ಏನ್ರಿ? ಹೌದು. ಟ್ರೈಕೋಡರ್ಮಾ ಅಂದ್ರೆ ಈಗ ಹುಳ ಎಲ್ಲ ಈಗ ಇದ್ರ ಮೇಲೆ ಇರುತ್ತಲ್ವಾ, ಈಗ ಮುರ್ಟು ರೋಗ ಬರುತ್ತೆ, ಥ್ರಿಪ್ಸಿಂದ ಬರುತ್ತೆ. ಈಗ ಟ್ರೈಕೋಡರ್ಮಾ ಸ್ಪ್ರೇ ಮಾಡಿ ರೋಗನೂ ಕಂಟ್ರೋಲ್ ಆಗುತ್ತೆ, ಥ್ರಿಪ್ಸು ಬರಲ್ಲ. ಹೌದಾ? ಇದ್ಯಾವುದೋ ಹೊಸ ಸಂಶೋಧನೆ. ಟ್ರೈಕೋಡರ್ಮಾನ ಹೆಂಗೆ ಸಿಂಪರಣೆ ಮಾಡಬೇಕು? ಸೇಮ್ ಈಗ 1:1 ಮಾಡ್ಕೊಳ್ಳಿ. ಈಗ 200 ಲೀಟರ್ ಮಾಡ್ಕೊಳ್ಳಿ. ಈಗ 15 ಲೀಟರ್ ಕ್ಯಾನ್ಗೆ ಇಲ್ಲ 18 ಲೀಟರ್ ಕ್ಯಾನ್ ತಗೊಳ್ತೀರಾ, ಟ್ರೈಕೋಡರ್ಮಾ ಒಂದು 8 ಲೀಟರ್ ಹಾಕೊಳ್ಳಿ, ನೀರು 8 ಲೀಟರ್ ಹಾಕೊಳ್ಳಿ, ಸ್ಪ್ರೇ ಮಾಡಿ. ಲಿಕ್ವಿಡ್ ಟ್ರೈಕೋಡರ್ಮಾ? ಲಿಕ್ವಿಡ್ ಟ್ರೈಕೋಡರ್ಮಾ ಎಲ್ಲ ಲಿಕ್ವಿಡ್ ಟ್ರೈಕೋಡರ್ಮಾನೆ. ಓಹೋ, ಅದು ಒಂದೇನಾ ಅಥವಾ ಇನ್ನೂ ಯಾವ್ದಾದ್ರು ಜೀವಾಣುಗಳನ್ನ ಬಳಸ್ತೀರಾ? ಹೌದು, ಟ್ರೈಕೋಡರ್ಮಾ ಇದೆ. ಟ್ರೈಕೋಡರ್ಮಾ ಇದೆ, ಏನು ಬ್ಯಾಸಿಲಸ್ ತುರಿಂಜೆನ್ಸಿಸ್ BT ಅಂತ ಒಂದು ಬರುತ್ತೆ. ಹೌದು, ಬೇರೆ ಬೇರೆದು ಸಾಕಷ್ಟು ಎಲ್ಲ ಅದರಲ್ಲೇ ಇರುತ್ತೆ ಸರ್. ಟ್ರೈಕೋಡರ್ಮಾದಲ್ಲಿ ಈಗ 3 ಥರ ಇದೆ, ಅದೇ ಎಲ್ಲ ಒಂದೇ ಪ್ಯಾಕೆಟಲ್ಲಿ ಸಿಗುತ್ತೆ. ಹೌದಾ? ರೈತರಿಗೆ ಒಂದು ಸಿಂಪಲ್ ಮೆಥಡಲ್ಲಿ ವ್ಯವಸಾಯ ಮಾಡೋದನ್ನ ಯಾವ ಥರ ಅನ್ನೋದನ್ನ ಡಾಕ್ಟರ್ ಕಿಶನ್ ಚಂದ್ರನ್ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ತಾವೇನು ಕೆಲಸ ಮಾಡ್ತೀರಿ ಸರ್? ನಾವು ತರಬೇತಿ ಕೊಡ್ತೀರಿ ರೈತರಿಗೆ? ಹೌದು ಹೌದು. ಯಾವ ಥರ ಮಾಡಬೇಕು? ಈಗ ತೋಟಗಾರಿಕಾ ಬೆಳೆಗಳು ಎತ್ತೆತ್ತರವಾಗಿರ್ತಾವಲ್ಲ, ಅವಕ್ಕೆಲ್ಲ ಯಾಕೆ ಸಿಂಪರಣೆ ಮಾಡಿಸ್ತೀರಿ? ಅದಕ್ಕೆ ಡ್ರೋನ್ ಮುಖಾಂತರ ಮಾಡಿಸ್ಕೊಡ್ತೀವಿ ಸರ್. ಡ್ರೋನ್ ಅದು ಅವರು ಇದು ಮಾಡ್ಕೋಬೇಕು. ಚಿಕ್ಕ ಸಸಿಗಳಿಗೆ ಈಗ ನಾನು ಒಂದು ಸುಳಿ ತಿಗ್ನೆ ರೋಗಕ್ಕೆ ಅದು ನಿಮ್ಮ ರಾಗಿ ಮುನ್ನಲಿಲಿ ನೀವು ಸರ್ ಬಂದಿದ್ರೆ, ನೀವೇ ಅವಾಗ ಪರಿಚಯ ಆಗಿದ್ರೆ ಸರಿ, ಅದು ನಿಮ್ಮ ಮುಂದೆನೆ ನಾವು ಮಾಡಿಸಿದೀವಿ. ಏನು ಮಾಡಿಸಿದ್ರಿ ಹೇಳಿ? ಸುಳಿ ತಿಗ್ನೆ ರೋಗಕ್ಕೆ ವೇಸ್ಟ್ ಡಿಕಂಪೋಸರ್ 1 ಲೀಟ್ರು, ಅದಕ್ಕೆ 2 ಮೊಟ್ಟೆ, ಒಂದು 5 ml ಬೇವಿನ ಎಣ್ಣೆ, ಆ ಸುಳಿ ತಿಗ್ನೆಗೆ ಸ್ಪ್ರೇ ಮಾಡಿದ್ವಿ. ಅಲ್ಲಿ ರೋಗನೂ ಕಂಟ್ರೋಲ್ ಆಯಿತು. ಸುಳಿ ಚುಕ್ಕಿ ರೋಗ ಯಾವ ಬೆಳೆಗಪ್ಪ? ಅಡಿಕೆಗೆ ಸರ್. ಅಡಿಕೆ? ಅಂದರೆ ಸುಳಿ ತಿಗ್ನೆ ಚುಕ್ಕಿ ರೋಗ ಬರೋದಿಲ್ಲ ಅಡಿಕೆಗೇನೆ. ಅಡಿಕೆ ಬೆಳೆಗೆ ಅದಕ್ಕೆ ನಾವೇನು ಮಾಡಿದ್ವಿ,
1 ಲೀಟ್ರ್ ವೇಸ್ಟ್ ಡಿಕಂಪೋಸರ್ ತಗೊಂಡ್ವಿ, ಮತ್ತು 5 ml ಬೇವಿನ ಎಣ್ಣೆ ತಗೊಂಡ್ವಿ, 2 ಮೊಟ್ಟೆ ಹಾಕಿದ್ವಿ. ಈಗ ವೇಸ್ಟ್ ಡಿಕಂಪೋಸರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಈಗ ಸುಳಿ ತಿಗ್ನೆ ಅಟ್ಯಾಕ್ ಆಗಿ ಅಲ್ಲಿ ನಮಗೆ ಸುಳಿ ಚುಕ್ಕಿ ರೋಗ ಅಂದರೆ ಮಧ್ಯದಲ್ಲಿ ಗೀರು ಹೊಡೆಯುತ್ತೆ ಗರಿ ಮೇಲೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆ ವೇಸ್ಟ್ ಡಿಕಂಪೋಸರ್ನ ಬಳಸ್ತೀವಿ. ಮತ್ತು ಎಣ್ಣೆನ ಅಂದರೆ ಅದರಲ್ಲಿ ಬೇವಿನ ಎಣ್ಣೆಲಿ ಅಜಾರ್ಡಿ ಆಕ್ಷನ್ ಅನ್ನೋ ಒಂದು ವಿಷರೂಪದ ದ್ರಾವಣ ಇರುತ್ತೆ, ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಈ ಹುಳ ಸಾಯೋದಕ್ಕೆ ಬಳಸ್ತೀವಿ. ಮತ್ತು ಮೊಟ್ಟೆ ಏನಕ್ಕೆ ಹಾಕ್ತೀವಿ ಅಂತಂದರೆ, ಈಗ ಸುಲಿಲಿ ಇರ್ತಕ್ಕಂಥ ಸಾರಾಂಶನೆಲ್ಲ ಅಂದರೆ ಪತ್ರಹರಿತ ಅಂಶ ಆಗ್ಬೋದು, ಸುಲಿಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಆಗ್ಬೋದು, ಈ ರಸ ಎಲ್ಲ ಹೀರ್ಕೊಬಿಟ್ಟಿರುತ್ತೆ ಈ ಸುಳಿ ತಿಗ್ನೆ. ಅದಕ್ಕೆ ನಾವೇನು ಮಾಡ್ತೀವಿ, ಮೊಟ್ಟೆ ಹಾಕಿದ್ರೆ ಅಲ್ಲಿ ಮತ್ತೆ ಆ ಪತ್ರಹರಿತ ಅಂಶದಿಂದಾಗಲಿ ಗರಿ ಏನಾಗುತ್ತೆ, ಕ್ಯಾಲ್ಸಿಯಂ ಅಂಶನ ರೀಜನರೇಷನ್ ತಗೊಳುತ್ತೆ. ಮತ್ತೆ ನೀವು ಮಾಡಿದಿರೇನ್ರಿ? ಮಾಡಿದ್ವಿ ಸರ್. ಅಡಿಕೆ ಗಿಡಕ್ಕೆ ನಿಮಗೂ ಹುಳ ಬಂದ್ಬಿಟ್ಟಿತ್ತಾ? ಸುಳಿ ತಿಗಣೆ ಹುಳ ಹತ್ಬಿಟ್ಟೆ, ಮತ್ತೆ ತಿಗಣೆ ಹೆಂಗಿರ್ತೇವೆ ಸರ್ ಅದು ಹುಳ, ಅದೇ ಮಾಡಿ ಸುಳಿಲೆಲ್ಲ ಹರಿದಾಡ್ಕೊಂಡು ಎಲ್ಲೆಲ್ಲ ಸುಳಿ ಎಲ್ಲ ಕಪ್ಕಾಗೋಗ್ತದೆ. ಸ್ವಲ್ಪ ಕಪ್ಕಾಗಡಿ ಎಲ್ಲ ಸುಳಿ ಎಲ್ಲ ಮುರ್ಕೊಂಡಂಗಾಗಿ ಮರ ಎಲ್ಲ ಎಲ್ಲ ಕುಗ್ಗೋಯ್ತದೆ. ಅದಕ್ಕೆ ಮಾಡಿಸಿದ್ರು ರಾಮು ಸರ್ ಮಾಡಿದ್ದು ವೇಸ್ಟ್ ಡಿಕಂಪೋಸರು, ಬೇವಿನ ಎಣ್ಣೆ, ಮೊಟ್ಟೆ ಹಾಕ ಮಾಡಿದ್ದು. ಈಗ ನೀವು ಟೊಮೆಟೊ ಬೆಳಿತೀರಲ್ಲ, ಟೊಮೆಟೊದಲ್ಲಿ ಈ ಸಾವಯವದಲ್ಲಿ ಬೆಳೆದು ಈ ಥರದ್ದೆಲ್ಲ ಔಷಧಿ ಎಲ್ಲ ಹಾಕೊಂಡು ಹೊಡೆದಾಗ ನಿಮ್ಗೆ ಇಳುವರಿ ಏನಾದ್ರು ಕಡಿಮೆ ಆಯ್ತಾ? ಇಲ್ಲ ಸರ್, ಇಳುವರಿ ಚೆನ್ನಾಗಿ ಕೊಡುತ್ತೆ. ಎಷ್ಟು ಬಂದದ ಇಳುವರಿ? ಒಂದು 100% ಇಳುವರಿ ಕೊಡ್ತೇವೆ ಸರ್. ಹೌದಾ? ಅಂದ್ರೆ ಈಗ ಹೊಸದಾಗಿ ನೀವು ಟೊಮೆಟೊ ಬೆಳಿತೀರದ ಅಥವಾ ಹಿಂದಿಗಾಲೇ ಒಂದ್ಸರಿ ಬೆಳೆದು ಬಿಟ್ಟಿದ್ದೀರಾ? ಸರ್ ಹೊಸದಾಗಿ ಬೆಳಿತಾ ಇದೀವಿ. ಹೊಸದಾಗಿ ಬೆಳಿತಾರೆ. ಈಗ ಯಾವ ಹಂತದಲ್ಲಿದೆ ನಿಮ್ಮ ಟೊಮೆಟೊ ಬೆಳೆ? 2ನೇ ಕಟ್ಟು ಹಾಕ್ಸ್ಬೇಕು, ಹೂ ಸ್ಟೇಜಲ್ಲಿ ಐತೆ. ಹೂವು ಇನ್ಮೇಲೆ ತಾನೇ ರೋಗ ಕೀಟ ಜಾಸ್ತಿ ಬರೋದು? ಸರ್ ಬರ್ತದೆ ಅಲ್ವಾ? ಇವಾಗಲೂ ಬರ್ಬೇಕಾಯ್ತು, ಬಂದಿತ್ತು ಸರ್, ಎಲ್ಲ ಕಂಟ್ರೋಲ್ ಸಿಕ್ಕೈತೆ. ಕಂಟ್ರೋಲ್ ಆಗಿದೆ ಅಂದ್ರೆ ಇನ್ ಮುಂದೇನು ಚೆನ್ನಾಗಿ ಬರ್ತದೆ ಅಂತ ನಿರೀಕ್ಷೆ. ಯಾವ ಟೊಮೆಟೊ ಬೆಳೆದಿರೋ ಕೆಮಿಕಲ್ ಬಂದಿದ್ರು ಔಷಧಿ ಅಂಗಡಿಯವರು, ಅವ್ರು ಬಂದು ನೋಡ್ಬಿಟ್ಟು ಇವತ್ತು 20 ದಿವಸ ಆಗೈತೆ ನೆಟ್ಟಿ ನೋಡ್ಬಿಟ್ಟು ಚೆನ್ನಾಗೈತೆ, ಏನು ತೊಂದರೆ ಇಲ್ಲ, ಮಾಡ್ಬೋದಾಗ ಮಾಡು ಅಂದ್ಬಿಟ್ಟೋದ್ರು ಸರ್ ಅವರೇ. ಹೌದಾ? ಅಲ್ಲಪ್ಪ, ತಳಿ ಯಾವುದು ನೀವು ಬೆಳೆದಿರೋ ಟೊಮೆಟೊ? ಸರ್ ಯೋಗಿ ಅಂದ್ಬಿಟ್ಟು. ಹೌದಾ? ಅದು ಏನು ಹುಳಿ ಟೊಮೆಟೊನ ಹೈಬ್ರಿಡ್ ಸರ್? ಅದು ಹೈಬ್ರಿಡ್ ಗೊತ್ತಕಣಪ್ಪ, ಜಾಮೂನು. ಸರಿ. ಆಮೇಲೆ ಬಳ್ಳಿ ಬೆಳೆಗಳು ಏನೇನು ಬೆಳಿತೀರಿ ಸರ್? ನಾವು ಬೆಳೆಯಲ್ಲಿ ಸೌತೆಕಾಯಿ, ಕುಂಬಳಕಾಯಿ, ಸುನಾಮಿ, ಎಳವಾನು, ಆಮೇಲೆ ಬೀನಿಸು, ಹಾಗಲಕಾಯಿ, ಸವರೆಕಾಯಿ ಎಲ್ಲ ಬೆಳಿತೀವಿ. ಹೌದಾ? ಈಗ ಇನ್ಮೇಲೆ ಅದಕ್ಕೂ ಕೂಡ ಇದೇ ವಿಧಾನದಲ್ಲೇ ಮಾಡೋದು. ಬೀನಿಸ್ಗೆ ಮಾಡ್ತಾ ಇದೀವಿ ಸರ್ ಅಲ್ಲಿ. ಹೌದಾ? ಈಗ ನೋಡ್ರಪ್ಪ, ಖರ್ಚು ಕಡಿಮೆ ಆಗುತ್ತೆ ಅಂತಂದ್ರೆ ಔಷಧಿಗೇನು ಖರ್ಚಿರಲ್ಲ ಸರ್. ನೀವು ಮಣ್ಣಿಗೆ ಗೊಬ್ಬರನೂ ಹಾಕಲ್ವೇ ಸರ್? ಮಣ್ಣಿಗೆ ಹತ್ರ ವೇಸ್ಟ್ ಡಿಕಂಪೋಸರ್ ಐತಿಲ್ಲ ಸರ್ ಎಲ್ಲ. ಹೌದಾ? ಪರವಾಗಿಲ್ಲ ಸರ್. ಭೂಮಿನೇ ಸರ್ ಅದು ಹಾಕ್ಬಿಟ್ರೆ, ಬಿಟ್ಬಿಟ್ರೆ ಸರ್, ಗಿಡ ಡ್ರೆಂಚಿಂಗ್ ಮಾಡ್ಬಿಟ್ರೆ ಭೂಮಿ ಎಲ್ಲ ಪಸಿ ಆಗ್ಬಿಡ್ತದೆ ಸರ್, ಮುಟ್ಟೂರು ಎಲ್ಲ ಮೃದುವಾಗಿ ಸಿಗ್ತದೆ. ಹೌದಾ? ಹೋಗುತ್ತೆ. ಮತ್ತೆ ಎರಡು ಇಚ್ಕೋತೇವೆ ಸರ್ ಚೆನ್ನಾಗಿ. ಅಂದ್ರೆ ಈಗ ನೀವು ರಾಸಾಯನಿಕ ಬಳಸಲ್ಲ, ಗೊಬ್ಬರದ ಅಂಗಡಿ ಹತ್ರ ಹೋಗಿಲ್ಲ ಸರ್. ಮತ್ತೆ ಖರ್ಚು ಇಲ್ವಲ್ಲ, ಬಂದಿದ್ದೆಲ್ಲ ಆದಾಯ. ಸರ್ ಬೆಲ್ಲಕ್ಕೂ ಒಂದು ಖರ್ಚು ಹಾಕ್ಬೇಕು ಸರ್ ಅಷ್ಟೇ. ಕಬ್ಬು ಬೆಳಿತೀರಲ್ಲ ನೀವೇ? ಕಬ್ಬು ಬೆಳೆ ನಾವು ಗಾಣ ಆಡ್ಸಕ್ಕಾಗತ್ತೆ ಸರ್. ಆ ಕಬ್ಬು ಕೊಟ್ಟು ಗಾಣ ಆಡಿಸಿ ಬೆಲ್ಲ ತಗೊಬಿಟ್ರೆ ಆಯ್ತಲ್ಲ, ಅದಕ್ಕೂ ದುಡ್ಡಿಲ್ಲ. ಅದಕ್ಕೂ ದುಡ್ಡಿಲ್ಲ ಸರ್. ಪರವಾಗಿಲ್ಲ. ನೋಡಿ, ಮೈಕೈ ಉರಿ ಆಗಲ್ಲ, ಕಡ್ತಾ ಬರಲ್ಲ, ಕಣ್ಣುರಿ ಆಗಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ತಿಂದವ್ರಿಗೂ ಒಳ್ಳೇದು ಅಲ್ವೇನ್ರಿ? ಮಾಡ್ಬೋದು ಸರ್. ಆರೋಗ್ಯ ಇರ್ತಾರೆ ತಿಂದ್ರೆ, ಅದು ಕೆಮಿಕಲ್ ಇಲ್ಲಂತೆ ಅಲ್ವಾ? ಮೊದಲು ನೀವು ಆರೋಗ್ಯವಾಗಿ ಇರ್ತೀರಲ್ಲ, ಅದನ್ನ ಯೋಚನೆ ಮಾಡಿ. ಸರ್ ಎಲ್ಲ ಮಾಡ್ಬೋದು ಹಂಗೆ, ಪರವಾಗಿಲ್ಲ. ರಾಮೇಗೌಡ್ರೆ, ಸರಿ. ಈಗ ತರಬೇತಿ ಕೊಡ್ತೀರಿ, ತಯಾರಿಕೆ ಬಗ್ಗೆ ಮಾಹಿತಿ ಕೊಡ್ತೀರಿ, ಬೇಕಂದ್ರೆ ವೇಸ್ಟ್ ಡಿಕಂಪೋಸರ್ ತರಿಸು ಕೊಡ್ತೀರಿ ಅಲ್ವಾ? ಎಲ್ಲ ಮಾಹಿತಿನೂ ತಮ್ಮ ಕಡೆ ಇದೆ. ಈಗ ಇವ್ರು ಒಬ್ಬರೇನ ರೈತರು ಬೆಳೀತಾ ಇರೋದು ಅಥವಾ ಇವ್ರ ತರ 100 ಜನ ರೈತರು ಇದ್ದಾರೆ? ಈಗ ಸುಮಾರು ಚಿಂಕುಳಿ ಹೋಬಳಿಲಿ ಈಗ ನಾನು ಒಂದು 30-35 ಎಕರೆಗೆ ಅಡಿಕೆ ತೋಟ ಮಾಡಿಸ್ತಾ ಇದ್ದೀನಿ ಸರ್, ಸಾವಯವ ನಿರ್ವಹಣೆ ಬಗ್ಗೆ. ಬಟ್ ಈಗ ತರಕಾರಿ ಅಂದ್ರೆ ಈಗ ರೈತರು ಎದುರು ಬಿಡ್ತಾರೆ, ಸಾವಯವದಲ್ಲಿ ನಮಗೆ ಇಳುವರಿ ಬರುತ್ತಾ ಬರಲ್ವಾ, ಗಿಡ ಏನೋ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ಳೋಣ, ಬಟ್ ಇಳುವರಿ ಬರುತ್ತಾ ಅನ್ನೋದು ಎದುರು ಬಿಡ್ತಾರೆ. ಆ ಉದ್ದೇಶಕ್ಕೆ ಈಗ ನಮ್ಮ ಚಿಂಕುಳಿ ಭಾಗದಲ್ಲೆಲ್ಲ ಆಲ್ಮೋಸ್ಟ್ ಒಂದು 70% ಎಲ್ಲ ಈ ಚಿಕ್ಕಬೊಗ್ನಳ್ಳಿ ಗ್ರಾಮದ ಇವ್ರ ಊರಲ್ಲೇ ಜಾಸ್ತಿ ತರಕಾರಿ ಮಾಡ್ತಾ ಇರೋದು. ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ನಾನೇ ಮಾಡ್ತೀನಿ, ನಮ್ದ್ರಲ್ಲಿ ರಿಸಲ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದ್ ಎಕರೆಗೆ ಈಗ 27 ಡೇಸ್ ಆಗಿದೆ. ಸುಮಾರು ಜನ ಬಂದು ರೈತರು ನೋಡ್ಕೊಂಡು ಹೋಗ್ತಾ ಇದ್ರು, ಇವು ರೈತರು ಮಾಡ್ಬೋದಾ ಬಿಡ್ಬಾರ್ದಾ ಅಂತ ಮಾಡ್ತಾ ಇದ್ದಾರೆ. ಯಶಸ್ವಿ ಆಗ್ಲಿ. ರಾಸಾಯನಿಕಗಳ ಬಳಕೆ ಕಡಿಮೆ ಆದಷ್ಟು ಒಳ್ಳೇದೇ ಅಲ್ವಾ? ಪ್ರಕೃತಿಗೂ ಒಳ್ಳೇದು, ರೈತನಿಗೂ ಒಳ್ಳೇದು, ಮಣ್ಣಿಗೂ ಒಳ್ಳೇದು, ತಿನ್ನೋ ನಮ್ಮಂತ ಗ್ರಾಹಕರಿಗೂ ಒಳ್ಳೇದು. ಏನಂತೀರಪ್ಪ? ಸರ್ ಮಾಡೋದು ಸರ್ ಅಲ್ವಾ? ನಿಮ್ಮ ಮನೆಯವ್ರು ಏನಂತಾರೆ? ಸರ್ ಮಾಡಿ ಅಂತಾರೆ ನಮ್ಮ ಮನೆಯವರು. ಹೌದಾ? ಅವ್ರ ಹೆಸರೇನು? ಸರ್ ನಮ್ಮ ತಂದೆ ಹೆಸರು ಬೆಟ್ಟೆಗೌಡ ಅಂತ. ಅಲ್ಲಪ್ಪ, ನಿಮ್ಮ ಹೆಂಡತಿ ಹೆಸರು ಕೇಳ್ತಿದ್ದೀನಿ. ಸಿಂಚನ ಅಂದ್ಬಿಟ್ಟು. ಸಿಂಚನ. ಅವರು ಬರ್ತಾರ ಜಮೀನ್ ತಗೋ? ಬರ್ತಾರೆ ಸರ್. ನೋಡ್ಕೊ ಸಿಂಪರಣೆ ಮಾಡೋಕೆ? ಸರ್ ಒಬ್ಬನೇ ಮಾಡ್ತೀನಿ, ನನ್ನ ತಮ್ಮ ಒಬ್ಬ, ನಾನೊಬ್ಬ ಮಾಡ್ತೀನಿ ಸರ್. ಇಬ್ರು ಸೇರ್ಕೊಂಡು ಮಾಡ್ತೀವಿ.
ಎಲ್ರಿಗೂ ನಮಸ್ಕಾರ. ಸೌಮ್ಯಶ್ರೀ GT, ಸಹಾಯಕ ಕೃಷಿ ನಿರ್ದೇಶಕರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಈ ಒಂದು ಮಾಹಿತಿ ನಾನು ನೀಡ್ತಾ ಇದ್ದೀನಿ. ದಿನಾಂಕ 3, 4, 5ನೇ ತಾರೀಕು ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ VC ಫಾರ್ಮ್ ವತಿಯಿಂದ ಕೃಷಿ ಪ್ರವಾಸೋದ್ಯಮ ಕುರಿತು 3 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು, ಹಾಗೆ ಅಗ್ರಿಯಾನ ಮೈಸೂರು ಮತ್ತು ವಿಕಸನ ಸಂಸ್ಥೆ ಮಂಡ್ಯ ಅವರ ಸಹಯೋಗದೊಂದಿಗೆ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ VC ಫಾರ್ಮ್ನಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಆಸಕ್ತ ರೈತ ಬಾಂಧವರು ಈ ಒಂದು ತರಬೇತಿಗೆ ಹಾಜರಾಗಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ತಾವು ಈ ಒಂದು ತರಬೇತಿಗೆ ಹಾಜರಾಗಬೇಕು ಅಂತ ಅಂದರೆ ಮುಂಚಿತವಾಗಿ ನವೆಂಬರ್ 30ನೇ ತಾರೀಕುವರೆಗೆ ನಾವು ನೀಡುವಂತಹ ಮೊಬೈಲ್ ಸಂಖ್ಯೆಗೆ ನೋಂದಣಿಯನ್ನು ಮಾಡ್ಕೋಬೇಕಾಗತ್ತೆ. 8095969769 ಮತ್ತು 9113098450. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 8095969769. ಮತ್ತೊಂದು ನಂಬರು 9113098450. ದಯಮಾಡಿ ಆಸಕ್ತ ರೈತರು ಈ ನಂಬರ್ಗಳಿಗೆ ನೋಂದಣಿಯನ್ನು ಮಾಡಿಕೊಂಡು ತರಬೇತಿಯ ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಎಲ್ಲರಲ್ಲಿ ಕೋರ್ಕೊಳ್ತೇನೆ. ಧನ್ಯವಾದಗಳು. ಆಯ್ತರಪ್ಪ, ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗೆ ಕಾಂತರಾಜ್ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? ಹೇಳ್ತೀವಿ ಸರ್. ಹೇಳ್ಬಿಡಿ. 9901696988. ಇನ್ನೊಂದು ಸರಿ ಹೇಳ್ತೀರಾ? 9901606988. ಇನ್ನೂ ಒಂದು ಸರಿ ಹೇಳ್ಬಿಡಿ. 9901606988. ತಮ್ಮದು ರಾಮೇಗೌಡ್ರೆ? 914888589090. ಇನ್ನೊಂದು ಸರಿ ಹೇಳ್ತೀರಾ? 9148589090. ಇನ್ನೂ ಒಂದು ಸರಿ ಹೇಳ್ಬಿಡಿ. 9148589090. ಒಳ್ಳೆಯದು ರಾಮೇಗೌಡ್ರೆ ಮತ್ತು ಕಾಂತರಾಜ್ ಅವರೇ, ಇದುವರೆಗೂ ಸಾವಯವ ಕೀಟನಾಶಕಗಳ ತಯಾರಿಕೆ ಮತ್ತು ಬಳಕೆ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.